ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಮಾರ್ಚ್ 2026 ಶುಕ್ರವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ನವಮಿ ತಿಥಿ, ಪುನರ್ವಸು ನಕ್ಷತ್ರ, ಅತಿಗಂಡ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ಬಂಧುಗಳಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಹಬ್ಬ ಪಂಡಗ చేసుకోవాలి ಅಂತ ನಮ್ಮ ಗುರುಗಳು ಹೇಳೋರು. ಒಂದು ತಪ್ಪು ತಿಳ್ಕೋಬೇಡಿ, ನಾನು ಯಾರನ್ನು ಕಿಂಚಿತ್ ಪಡಿಸಲು ಅಲ್ಲ. ಇದು ನಮ್ಮನ್ನ ತಿದ್ದುತ್ತಿದ್ದಂಥ ರೀತಿ. ಬದುಕು ಯಾವ ರೀತಿ, ನಾವು ಯಾರ ರೀತಿ, ಯಾರನ್ನಾದರೂ ಎಲ್ಲಿಯಾದರೂ ಹೋಗಿ ನಮ್ಮ ಭರತ ಖಂಡದಲ್ಲಿ ಓದಿಲ್ಲ, ಎಲ್ಲೋ ಒಬ್ಬ ರೈತಾಪಿ ಮಗ, ಮೆಕ್ಯಾನಿಕ್ಕು, ಒಂದು ಹೌಸ್ ಕೀಪಿಂಗು, ಒಂದು ಸೆಕ್ಯೂರಿಟಿ, ದೊಡ್ಡವ್ರು ಬಿಟ್ಬಿಡಿ, ನೀವೆಲ್ಲ ದೊಡ್ಡವರು. ತುಂಬ ಕಡು ಸಾಮಾನ್ಯ. ರಾಮ ಅಂತಾನೆ. ಯಾರನ್ನಾದ್ರೂ ಕೇಳಿ, ರಾಮರ ಬಗ್ಗೆ ಗೊತ್ತು. ಅಯೋಧ್ಯ ರಾಮ, ಸೀತಾರಾಮ, ಲಕ್ಷ್ಮಣ ರಾಮ, ದಾಶರಥಿ ರಾಮ. ರಾಮ ಗೊತ್ತಿಲ್ಲದ ವ್ಯಕ್ತಿ ಇಲ್ಲ. ರಾಮ ಎಂದಿಗೆ 10,000 ವರ್ಷಗಳ ಮೇಲಾಯಿತು. ಆದರೂ ನೆನಪಿಟ್ಟುಕೊಂಡಿದ್ದೇವೆ ಎಂದರೆ ಎಂಥ ಪುಣ್ಯಾತ್ಮ. ಎಲ್ಲಿಯಾದರೂ ಜಗತ್ತಿನಲ್ಲಿ ಇಂಥದೊಬ್ಬ ಪುಣ್ಯಾತ್ಮನ ಬಗ್ಗೆ ಯಾರಾದರೂ ಇದ್ದಾರ? 10,000 ವರ್ಷಗಳಿಂದ ನೆನಪಿಟ್ಕೊಂಡಿರ್ತಕ್ಕಂಥದ್ದು. ಈಗಲೂ ರಾಮನ ವಂಶಸ್ಥರಿದ್ದಾರೆ, ಸೀತಮ್ಮನ ವಂಶಸ್ಥರಿದ್ದಾರೆ. ಅಂತ ಒಂದು ಇಂಡೋನೇಷ್ಯಾ, ಮಲೇಷಿಯಾ ಮುಸ್ಲಿಂ ಬಾಹುಳ್ಯ ಇರತಕ್ಕಂಥ ಅತಿ ದೊಡ್ಡ ಒಂದು ಪ್ರಬಲ ಸಮುದಾಯದ, ಧರ್ಮದ ಸಮುದಾಯದ ದೇಶಗಳಲ್ಲೇ ನನ್ನ ರಾಮರಿಗೆ ನೋಟಲ್ಲಿದೆ. ನಾವಿನ್ನೂ ನಮ್ಮ ನೋಟಲ್ಲಿ ತಂದಿಲ್ಲ. ನಮಗೊಂದು ಹೇಸಿಗೆ ಆಗ್ಬೇಕು, ನಾಚಿಕೆ ಆಗ್ಬೇಕು. ನಮ್ಮ ರಾಮನ ಬಗ್ಗೆ ಮಾತನಾಡಲು ನಾವು ನಾಚಿಕೆ ಪಡ್ತೀವಿ, ಸಂಕೋಚ ಪಡ್ತೀವಿ. ರಾಮ ಹಿಂಗಂತೆ ಹಂಗಂತೆ, ಏನೂ ಇಲ್ಲ. ಮಾತಾಡಿದ್ರೆ ಗರ್ಭಿಣಿ ಹೆಂಡತಿಯನ್ನು ಊರಿಗೆ ಕಳಿಸ್ಬಿಟ್ಟ, ಕಾಡಿಗೆ ಕಳಿಸ್ಬಿಟ್ಟ ಅಂತ. ಆವತ್ತಿನ ಹಿನ್ನೆಲೆ ಏನು? ರಾಜಾರಾಮರ ಆ ಒಂದು ಸ್ಥಾನ, ಗತಿ, ತೂಕ ಏನು ಅಂತ ತಿಳಿದುಕೊಳ್ಳದೆ ಯಾರು ಏನ್ ಬೇಕಾದ್ರೂ ಮಾತನಾಡುತ್ತಾರೆ. ಪಟ್ಟಾಭಿರಾಮ ನನ್ನ ರಾಮ, ಜನಗಳ ರಾಮ. ಯಾವ ಮಟ್ಟಕ್ಕಂದ್ರೆ ದಶರಥರು ರಾಮರಿಗೆ ಪಟ್ಟ ಕಟ್ಟಬೇಕು, ಏನಂತೀರಿ ಅಂತ ಒಂದು ಸಣ್ಣದಾಗಿ ಜನಸಮೂಹದಲ್ಲಿ, ಅವತ್ತೆಲ್ಲ ಜನಗಳ ಜೊತೆಯಲ್ಲಿ ಸಭೆ ಮಾಡ್ತಾ ಇದ್ದಿದ್ದು. ಇವತ್ತೆಲ್ಲಿದೆ ಬಿಡಿ. ಜನಗಳು ಗೇಟ್ ಹತ್ರ ಇಲ್ಲ, ಪಟ್ಟಾಭಿಷೇಕಕ್ಕೆ ಮಾತ್ರ ಕರೆಸ್ಕೋತಾರೆ ಅಷ್ಟೇ, ಆಮೇಲೆ ಇಲ್ಲವೇ ಇಲ್ಲ. ಹಾಗೆಲ್ಲ ಇರ್ಲಿಲ್ಲ ಹಿಂದಿನ ಕಾಲದಲ್ಲಿ. ರಾಮರ ಕಾಲದಲ್ಲಿ, ದಶರಥರ ಕಾಲದಲ್ಲೇ ಆ ಸಭೆಯಲ್ಲಿ ಈ ತರದ ಒಂದು ನಿರ್ಧಾರ ಅನ್ಕೊಂಡಿದ್ದಾರೆ. ಅಂದ್ರೆ ಜೈ ಹೋ ಜೈ ಹೋ, ಏನು ಎಲ್ಲರೂ ಕೊಂಡದಾಟ ಅಂತೆ. ದಶರಥರಿಗೆ 1 ನಿಮಿಷಕ್ಕೆ ದುಃಖ ಆಗ್ಬಿಡ್ತಂತೆ. ಇದೇನೋ ಇದು, ನನ್ನ ಮಗ ಶ್ರೀರಾಮಚಂದ್ರನನ್ನ, ರಾಮನನ್ನ ರಾಜನನ್ನಾಗಿ, ಸಾಮ್ರಾಟನನ್ನಾಗಿ ಪಟ್ಟಾಭಿಷೇಕ ಅಂತ ಹೇಳ್ತಿದ್ದಾಗಿಯೇ ಜನಗಳು ಈ ತರ ಕುಣಿತ. ಹಾಗಾದ್ರೆ ನಾನು ಇಷ್ಟು ದಿನಕ್ಕೂ ಒಳ್ಳೆ ರಾಜ್ಯಾಡಳಿತ ನಡೆಸ್ಲಿಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳೇ ಬಿಟ್ರಂತೆ. ಎಲ್ಲ ಪ್ರಜೆಗಳು ಮಾತಾಡ್ಕೊಂಡು ಒಂದು ಮಾತು ಅಲ್ಲಿ ಬಂತು. ಸುಮಂತನ ಮುಖಾಂತರ ಆ ಮಂತ್ರಿ, ಪ್ರಭು
ಎಲ್ಲ ಪ್ರಜೆಗಳು ಏನ್ ಹೇಳ್ತಾರೆ ಗೊತ್ತಾ? ನೀವು ಪ್ರಭು, ನಾವು ಪ್ರಜೆಗಳು. ನೀವು ಪ್ರಭು, ದೇವರು, ನಾವು ಭಕ್ತರು. ನೀವು ಆ ರೀತಿ ನೋಡ್ಕೊಂಡಿದ್ದೀವಿ. ಆದರೆ ರಾಮಚಂದ್ರ ಪ್ರಭು ಏನಾದರೂ ಪಟ್ಟಕ್ಕೇರಿದರೆ, ದೊರೆಯಾದರೆ, ಸಾಮ್ರಾಟರಾದರೆ, ಚಕ್ರವರ್ತಿ ಆದರೆ, ತಂದೆ ಮಕ್ಕಳ ಅನುಬಂಧ. ಯಾವ ತಂದೆಯೂ ಮಕ್ಕಳನ್ನ ಬಿಟ್ಕೊಡಲ್ಲ. ಮಕ್ಕಳೇ ನನ್ನ ಬದುಕು, ನನ್ನ ಮಕ್ಕಳೇ ಎಲ್ಲ ಸರ್ವಸ್ವ. ತನ್ನ ಮಕ್ಕಳನ್ನ ಮರೆತು ಬಿಡ್ತಾನೇನೋ, ತನ್ನ ಹೆಂಡತಿ, ತನ್ನ ಆಸೆ, ತನ್ನ ಖುಷಿ, ತನ್ನ ಬಂಧು, ತನ್ನ ಬಳಗ ಎಲ್ಲ ಮರೆತು ನನ್ನದೆಲ್ಲ ನೀವೇ ಅಂತ ನಿಂತುಕೊಳ್ಳುವ ಏಕೈಕ ವ್ಯಕ್ತಿ ಅದು ರಾಮಚಂದ್ರರಷ್ಟೇ. ಕಣ್ಣಲ್ಲೇ ಆನಂದ ಬಾಷ್ಪವಂತೆ. ಯೋಚನೆ ಮಾಡಿ ನೋಡಿ, ಅದು ನನ್ನ ರಾಮಚಂದ್ರ ಪ್ರಭು. ಅಲ್ಲಿ ಯಾವ ತಂದೆ ಆದ್ರೂ ಮಕ್ಕಳನ್ನ ಬಿಟ್ಕೊಡ್ತಾರ, ಮಕ್ಕಳಿಗೋಸ್ಕರವೇ. ಎಲ್ಲಿಯೋ ಒಬ್ಬ ಸಾಮಾನ್ಯ ಪ್ರಜೆ ಆಡಿದ ಒಂದು ಮಾತು ರಾವಣಾಸುರನಿಗೆ ಒಂದು ದುಷ್ಟ ಬುದ್ಧಿ. ನೋಡಿದ ಅಂದವಾದ ಯಾವ ಸ್ತ್ರೀಯನ್ನು ಬಿಡುತ್ತಿರಲಿಲ್ಲ. ಅನುಭವಿಸಿ ತೀರ್ತಿದ್ದ, ಭೋಗಿಸ್ತಿದ್ದ, ಬಲಾತ್ಕಾರ ಮಾಡುತ್ತಿದ್ದ ಆತನೊಬ್ಬ ಅತ್ಯಾಚಾರಿ. ನೆನಪಿಟ್ಟುಕೊಳ್ಳಿ, ಅಂತ ಅತ್ಯಾಚಾರಿ ಕುಡಿದು ಮಧು, ಮಾಂಸ, ಆ ನಶೆನಲ್ಲಿ ಏನ್ ಮಾಡ್ತಾನೆ ಗೊತ್ತಾ? ಅದಕ್ಕೆ ಹೇಳೋದು, ಏನಕ್ಕೆ ಹಿಂದಿನ ಕಾಲದಲ್ಲಿ ಮಧುವನ್ನ ದೂರ ಇಟ್ಟಿದ್ರು, ತಗೋಬಾರ್ದು, ನಿಷಿದ್ಧ. ಮನುಷ್ಯ ಮೊದಲೇ ಮಂಗ, ಕುಡಿದು ಬಿಟ್ರೆ ಹುಚ್ಚು ಮಂಗ, ಹುಚ್ಚು ಕೋತಿ ಆಗೋಗ್ತಾನೆ. ಮೊದಲೇ ಕೋತಿ, ಹುಚ್ಚು ಕೋತಿ, ಉನ್ಮಾದ ಕೋತಿ. ಅಂತವನು ತನ್ನ ಸ್ವಂತ ಅಣ್ಣನ ಹೆಂಡತಿ ಅತ್ತಿಗೆಯ ಮೇಲೆ ಕೈ ಹಾಕ್ತಾನೆ. ಬೇಡ ಎಂದ್ರು ಬಲಾತ್ಕಾರ ಮಾಡಿಬಿಡ್ತಾನೆ. ಅತ್ತಿಗೆ ಅನ್ನೋದು ಕೂಡ, ಅತ್ತಿಗೆ ಅನ್ನೋದು ತಾಯಿಗೆ ಮೀರಿದ ಅನುಬಂಧ. ಆ ಕಾಲಕ್ಕೂ ಯಾವ ಕಾಲಕ್ಕೂ ಒಂದು ಸ್ತ್ರೀ ನೋ ಮೀನ್ಸ್ ನೋ. ಅದು ಧರ್ಮಪತ್ನಿಯಾದರೂ. ಎಷ್ಟೋ ಹೆಣ್ಮಕ್ಳು ಇವತ್ತು ನೋವುಗಳನ್ನ ಸಹಿಸಿಟ್ಕೊಂಡು ಇವತ್ತು ಅದು ಬ್ಲಾಸ್ಟ್ ಆಗ್ಬಿಟ್ಟಿದೆ ನಮ್ಮ ಮೇಲೇನೇನ್ರೋ ಅಂತ ಹೇಳ್ಬಿಟ್ಟು. ಅದಕ್ಕೆ ಬೇರೆ ಬೇರೆ ಸೆಕ್ಷನ್ಗಳು, ಕೇಸುಗಳು. ಇವತ್ತು ನಾವು ನಡೆದಿದ್ದೇ ದಾರಿ, ಆನೆ ನಡೆದಿದ್ದೇ ದಾರಿ ಅನ್ನೋ ಶಕ್ತಿ ಮಾತೆಯಾರಾಗ್ಬಿಟ್ಟಿದ್ದಾರೆ. ನಮ್ಮನ್ನ ಆಡಿಸ್ತೀರ ಗಿರ್ಗಿಟ್ಲೆ ಅನ್ನತಕ್ಕಂಥದ್ದು. ಇವತ್ತು ಅದೇ ಆಗಿರೋದು, ಅಷ್ಟು ತುಳಿದಿರೋದು. ಬಲಾತ್ಕಾರವೇ ಪ್ರತಿ ಮನೆಯ 4 ಗೋಡೆಯನ್ನ ಬಾಯಿ ಅನ್ನೋದಿದ್ರೆ ಪ್ರತಿ ಗೋಡೆ ಹೇಳುತ್ತೆ, ನನ್ನ ಮನೆ ಗೋಡೆನೂ ಹೇಳುತ್ತೆ. ಇದು ಸತ್ಯ. ಬಲವಂತದ ಒಂದು ಉನ್ಮಾದದ ದೇಹಕ್ರಿಯೆ. ನಾವು ಹಾಗೆ ಪಶುಗಳ ತರ, ಗಂಡಸರ ಬುದ್ಧಿ, ಕೂತಿ ಬುದ್ಧಿ, ಮೃಗೀಯ ಬುದ್ಧಿ. ಆ ಮಗು ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ಇಟ್ಸ್ ರೆಡಿ. ಆರ್ ವಿ ಮೇಡ್ ರೆಡಿ? ಎಲ್ಲ ಬಲವಂತಕ್ಕೆ ಮದುವೆ ಮಾಡ್ಬಿಡೋದು. ಮೊನ್ನೆ ಕೂಡ ಯಾರೋ ಕಳಿಸಿದ್ರು, 70 ವರ್ಷದವನು 21 ವರ್ಷದ ಮಗುನ್ ಮದುವೆ ಆಗಿದ್ದಾನೆ. ಲೆಕ್ಕ ಹಾಕೊಳ್ಳಿ. ಮುಂದ್ಗಡೆ ಬಂಗಾರದ ತಟ್ಟೆಗಳು. ಅದನ್ನ ತೋರಿಸಿ, ಆಮಿಷ ತೋರಿಸಿ, ಈ ರೀತಿ ಆಗ್ಬಿಟ್ಟಿದೆ. ಅಂತ ರಾವಣ ಆ ಅತ್ತಿಗೆ ಶಾಪ ಇಡ್ತಾಳೆ, ಇನ್ನು ಮೇಲೆ ಯಾವುದೇ ಸ್ತ್ರೀಯನ್ನ ಬಲವಂತ ಮಾಡಿ ಭೋಗಿಸಿದರೆ ನಿನ್ನ 10 ತಲೆಯೂ ಕೂಡ ಚೂರು ಚೂರಾಗಲಿ ಅನ್ನತಕ್ಕಂಥದ್ದು. ಎಷ್ಟು ಜನಕ್ಕೆ ಗೊತ್ತಿದೆ ಅದು? ಅದೇ ಕಡೆ ನಂತರನು ನೋಡಿ, ಶೂರ್ಪನಖಿಯ ವಿಚಾರಕ್ಕೋಸ್ಕರ ಬಂದವನು ಸೀತಮ್ಮಳನ್ನ ನೋಡಿ ಬೆಕ್ಕಸ ಬೆರಗಾಗಿ ಅಂದವಪ್ಪ. ಹುಚ್ಚೆತ್ತು ಬಿಡುತ್ತು ಕಾಮಾಂಧನಿಗೆ, ಕಾಮದ ನಶೆ ಏರಿದವನಿಗೆ. ಅದು ಯಾರಾದರೂ ಸರಿ. ಕಲಿಪುರುಷ ಹೆಂಗ್ ಬರ್ತಾನೆ ಗೊತ್ತಾ? ಈ ಕಲಿಯುಗ, ಕಲಿಪುರುಷ ಅನ್ನತಕ್ಕಂಥದ್ದು ಒಂದೊಂದು ಯುಗಕ್ಕೆ ಒಂದೊಂದು ದೇವರಿದ್ದಾರೆ. ಬ್ರಹ್ಮದೇವರ ತುಂಬಿದ ಸಭೆಯಲ್ಲಿ ನಗ್ನವಾಗಿ, ಕಪ್ಪು ಮೈ ಉಳ್ಳವ, ಕಣ್ಣು ಕೆಂಡ, ಹುಚ್ಚು ಕೂದಲು, ಜೊಲ್ಲು ಸುರಿಸ್ಕೊಂಡು, ಬಲಗೆಯಲ್ಲಿ ಇಷ್ಟುದ್ದ ನಾಲಿಗೆ, ಸಭ್ಯವಾಗಿದೆ, ನೆಡ್ಕೊಂಡು ಕಿವಿಗಳು ದೊಡ್ಡದು, ಚಿಕ್ಕದಲ್ಲ ದೊಡ್ಡದು, ತನ್ನ ಜನನಾಂಗವನ್ನ ಎಡಗೈಯಲ್ಲಿ ಹಿಡ್ಕೊಂಡು ತುಂಬದ ಸಭೆಯಲ್ಲಿ ಹಿಂಗ್ ಬಂದಿದ್ದೆ. ದೇವಾನು ದೇವತೆಗಳು, ದೇವ ಗಂಧರ್ವರುಗಳು ಎಲ್ಲರೂ ಇದ್ದವರು ಸ್ತಂಭೀಭೂತರಂತೆ. ಇದ್ಯಾರಪ್ಪ ಇಷ್ಟು ಅಸಹ್ಯಕರವಾಗಿ, ಅಸಹ್ಯ ಭಾವದಿಂದ, ಅಸಹ್ಯ ಒಂದು ಇದರಿಂದ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಬ್ರಹ್ಮದೇವರು ಕೇಳ್ತಾರಂತೆ, ಯಾರಯ್ಯ ನೀನು ಅಂತ. ನಾನು ಕಲಿಪುರುಷ ಅಂತನಂತೆ.
ಅಂದ್ರೆ ಹೌದು, ಬರತಕ್ಕಂಥ ಕಲಿಯುಗಕ್ಕೆ ನಾನೇ ಪುರುಷ, ನಾನು ಅದಕ್ಕೆ ಅಧಿದೇವತ, ನೀವು ಸೃಷ್ಟಿ ಮಾಡಿರೋದೆ. ಹೋಗ್ತಿದ್ದೇನೆ ಕಲಿಯುಗವನ್ನ ಆಳಲಿಕ್ಕೆ. ಇದೇನಯ್ಯ ಅಂದ್ರೆ ಕಣ್ಣುಗಳು ಯಾಕೆ ಎಷ್ಟು ಕೆಂಪಗಿದೆ ಅಂದ್ರೆ ಮನುಷ್ಯನ ಕಣ್ಣು ನಿಯಂತ್ರಣ ಇರಲ್ಲ. ನೋಡಿದಂಥವೆಲ್ಲ ಬೇಕು, ಕಣ್ಣು ಕೆಣ್ಣಾಗುದು. ಒಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಅವ್ನು ಸಹಿಸಲ್ಲ, ಒಬ್ರು ಅಧಿಕಾರದಲ್ಲಿದ್ದಾರೆ ಅಂದ್ರೆ ಸಹಿಸಲ್ಲ, ಒಬ್ರು ಕೂಡ್ಕೊಂಡಿದ್ರು ಸಹಿಸಲ್ಲ. ಇವನಿಗೆ ಸಿಗಲಿಲ್ವಲ್ಲ, ತಗೋ ರೆಕಾರ್ಡ್ ಮಾಡ್ಕೋ, ಹಾಕು, ಊರೆಲ್ಲ ಹಂಚು. ಅವರದೇನು ಗೌಪ್ಯ, ಗುಪ್ತ, ಅಲ್ಲೊಂದು ಅರ್ಥವೋ, ಆನಂದವೋ, ಅನುಬಂಧವೋ, ಅನುರಾಗವೋ, ವಾಟ್ ಎವರ್ ನೀವು ಯಾವ್ದ್ರಲ್ಲಾದ್ರೂ ತಗೊಳ್ಳಿ. ಕಣ್ಣು ಕೆಂಡ ನಮಗೆ ಇನ್ನೊಬ್ಬರು ನೋಡೋ ನಮ್ಮ ಮುಂದ್ಗಡೆ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಿದ್ದವನ್ ಕಣೋ. ಈ ಒಂದು ಭಾವ ಸಹಿಸುವುದಿಲ್ಲ. ಕಣ್ಣು ಕೆಂಡ, ಪ್ರತಿಯೊಂದು ಒಳ್ಳೇದನ್ನ ನೋಡಿದ್ರು ಕೆಂಡ. ದೇವರು ನೋಡಿದ್ದ, ದೇವ್ರೇ ನನಗೆ. ದೇವ್ರನ್ನ ನೋಡಿದ್ಯಾ? ಆ ದೇವಿನ ನೋಡಿದ್ಯಾ? ಶಿವಯ್ಯ ಸಿಕ್ಕದ್ನ, ಶಂಕರಪ್ಪ ಸಿಕ್ಕದ್ನ, ಹೋದ್ರಿ. ಪರಿಪೂರ್ಣ ತೃಪ್ತಿಯಾಗಿ ಭಗವಂತನ ಅನುಗ್ರಹ ದರ್ಶನ ಆಯ್ತು. ತೃಪ್ತಿಯಾಗಿ ಆ ಅಮ್ಮ ಡನ್. ಅಮ್ಮ ಖುಷಿಯಾಗಿ ಪ್ರಸಾದನೂ ಕೊಟ್ಬಿಟ್ಲು. ತಿಂದ್ವಿ, ಬರ್ತೀನಮ್ಮ ಅನ್ಬೇಕಿಲ್ಲ, ಎಲ್ಲ ಬಿಟ್ಟು ಕಣ್ಣು ಕೆಂಡ ಆಗಿ ಅಲ್ಲೇ ಕುತ್ಕೋಬಿಡೋದು. ಇಲ್ಲ ಪ್ರಸಾದ ಕೊಟ್ಲು ಅಂತ ಹೇಳ್ಬಿಟ್ಟು ಕೊಟ್ಟ ಶಿವಯ್ಯ ಅಂತ ಕರ್ಕೊಂಡ್ ಬಂದು ನಡುಮಣಲ್ಲಿ ಇಟ್ಕೋಬೇಕಿಲ್ಲ, ಬ್ಲ್ಯಾಕ್ ಮೇಲ್. ಈ ಭಾವ ಅದನ್ನೇ ತೋರ್ಸ್ಕೊಟ್ಟಿತ್ತು. ಹುಚ್ಚು ಕುದುರೆಯ ಕೂದಲು, ಅವನ ನಿಯಂತ್ರಣ ಇರಲ್ಲ ತಲೆ ಅಂತ. ಯಾವಾಗ ಹೆಂಗ್ ಆಡ್ತಾನೆ ಗೊತ್ತಿಲ್ಲ. ಇವತ್ತಾಗಿರೋದು ಅದೇ ನೋಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ದಿಢೀರ್ ಅಂತ ಹೇಳ್ಬಿಟ್ಟು ಒಂದೇ ದಿನ 20 ನಿಮಿಷದಲ್ಲಿ, ನಂಬ್ತೀರಾ, 20 ನಿಮಿಷದಲ್ಲಿ 800 ಕೋಟಿಗೂ ಮೇಲ್ಪಟ್ಟಂತ ಒಂದು ದುಡ್ಡನ್ನು ಒಬ್ಬ ಅನಾಮಧೇಯ ಟ್ರೇಡರ್, ಒಬ್ಬ ಸೀಕ್ರೆಟ್ ಟ್ರೇಡರ್ ದುಡ್ಡು ಮಾಡ್ತಾನೆ. ಯಾರು? ಶ್ವೇತಭವನದಲ್ಲಿ, ಅಮೆರಿಕ ವೈಟ್ ಹೌಸ್ ಅಂತ ನಾವೇನ್ ಕರಿತೇವೆ, ಅಲ್ಲಿನ ಒಂದು ಸೀಕ್ರೆಟ್ ಹೊರಗಡೆ ಬರೋಕ್ ಮೊದ್ಲೇ ಅವನಿಗೆ ಗೊತ್ತಾಗ ಅವನು ಬಂದು ಪರ್ಟಿಕ್ಯುಲರ್ ಆಗಿ ಆಯಿಲ್ಗೆ ಸಂಬಂಧಪಟ್ಟಂತ ಸ್ಟಾಕ್ಗಳನ್ನೆಲ್ಲ ಮಾರ್ಬಿಡ್ತಾನೆ. $119 ಬಂದು ದಿಢೀಲ್ ಅಂತ ಹೇಳಿ $89 ಬಂದು ಬೀಳುತ್ತೆ. ದ ಮೂಮೆಂಟ್ ಟ್ರಂಪ್ ಅನೌನ್ಸ್ ಮಾಡ್ತಾನೆ, ಅನೌನ್ಸ್ ಮಾಡೋಕೆ 20 ನಿಮಿಷದ ಮೊದಲೇ ಒಬ್ಬ ಸ್ಟಾಕ್ಗಳನ್ನ ಹಿಂಗೆ ಫ್ಯೂಚರ್ ಇಂಡೆಕ್ಸ್ ಹತ್ತುತ್ತೆ, ಜಂಪ್ ಆಗುತ್ತೆ ಅಂತ ದುಡ್ಡು ಹಾಕ್ತಾನೆ. ಸುಮಾರು ಕಡಿಮೆ ಅಂದ್ರೂ 12,000 ಕೋಟಿ ಟ್ರೇಡಿಂಗ್ ಅದ್ರಲ್ಲಿ ನಡೆಯುತ್ತೆ. ಈ ಆಯಿಲ್ ಟ್ರೇಡಿಂಗ್ ನಲ್ಲಿ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ಆಯಿಲ್ ಬೀಳುತ್ತೆ ಅಂತ ಗೊತ್ತು, ಯಾಕಂದ್ರೆ ಯುದ್ಧಕ್ಕೆ 5 ದಿನ ವಿರಾಮ ಅಂತಾನೆ ಟ್ರಂಪ್. ನೀವು ಗಮನಿಸ್ತಿದ್ದೀರಾ? ಮನುಷ್ಯ ಹುಚ್ಚು. ಅದರ ಹಿಂದ್ಗಡೆ ಯಾರ್ಯಾರು ಇರ್ಬೋದು, ಏನೇನು ಇರ್ಬೋದು, ಅದನ್ನ ಡ್ಯಾಮೇಜ್ಗೆ ಓಡ್ ಬರ್ತಾರೆ. ಶ್ವೇತಭವನದ ವಕ್ತಾರೆ ಬರ್ತಾರೆ, BBC ನ್ಯೂಸ್ ಎಲ್ಲ ನೋಡ್ತಿರ್ತೇನೆ. ಏನ್ ನಡೀತಿದೆ, ಏನೇನ್ ಗ್ರಹಗಳು, ಈ 4 ರಾಹುಗಳು ನಡೆಸ್ತಿದಾವಲ್ವಾ, ಏನೇನ್ ತಲೆಗಳು ಉಪಯೋಗಿಸ್ತಾರೆ ಇವ್ರುಗಳು. ಕ್ರಿಮಿನಾಲಿಟಿ ಮೈಂಡ್ ಗಜ 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 ನೋಡಿ. ಸಿಂಗಲ್ 20 minutes ಬಿಫೋರ್ ಅನೌನ್ಸ್ಮೆಂಟ್ ಹಿ ಸೆಲ್ಸ್. ದೇರ್ ಆರ್ ಸಮ್ ಪೀಪಲ್ ಹೂ ಸ್ಟಾಕ್ಗಳನ್ನ ಬಿದ್ದು ಮಲಗ್ಬಿಟ್ಟಿದ್ದಾವೆ. ಒಂದೇ ದಿನ 1 ಲಕ್ಷ ಕೋಟಿ HDFC ಬ್ಯಾಂಕ್ದು ಒಂದೇ ದಿನ 1 ಲಕ್ಷ ಕೋಟಿಯ ವ್ಯಾಲ್ಯೂಯೇಷನ್ ಡಮಾಲ್ ಅಂತ ಹೇಳ್ದ ಅಂದ್ರೆ ಯೋಚನೆ ಮಾಡಿ ನೋಡಿ. ಎಲ್ಲ ತಂತ್ರಗಳು, ಕುತಂತ್ರಗಳೇ. ಬಾಯಲ್ಲಿ ಜೊಲ್ಲು, ಹೇಸಿಗೆ. ಅವನು ಹೇಳೋದೆಲ್ಲ ಸುಳ್ಳು, ನಾವು ಹೇಳೋದೆಲ್ಲ ಸುಳ್ಳು. ಅದಕ್ಕೆ ಬಲಗೈಯಲ್ಲಿ ನಾಲ್ಗೇನು ಇಟ್ಕೊಂಡಿದ್ದಾನೆ, ಬರೀ ಸುಳ್ಳು. ಈ ಕಾಲಕ್ಕೆ ಯಾವ ತರ ಇರ್ತಾನೆ ಮನುಷ್ಯ ಅಂತ ಗೊತ್ತಿಲ್ಲ. ಆ ನಿಮಿಷಕ್ಕೊಂದು ಇನ್ನೊಂದು ಇಲ್ಲವೇ ಇಲ್ಲಪ್ಪ. ಯಾರೋ ಯುಗ ಪುರುಷರೊಬ್ರು ಅವ್ರು ನಮ್ಮ ನಡುವೆ ಇಲ್ಲ, ನಿಲ್ಲಲ್ಲ. ಇಂಥವ್ರ ಜೊತೆ ನಿಜವಾಗ್ಲು ಮೊನ್ನೆ ಕೂಡ ಏನೋ ಒಂದು ವ್ಯವಸ್ಥೆಗಳನ್ನ ಸರಿಪಡಿಸ್ತಿರ್ತಕ್ಕಂಥ ಓಡಾಟ. ಬೇಡ ಹಾಕೋಣೋ, ಒಂದೇ ಒಂದು ಇನ್ನೇನು ಮಾಡಲ್ಲ ನಾನು. ನಿನಗೇನು ತೋಟದಲ್ಲಿ ಒಂದು ಪುಟ್ಟ ಮನೆ, ಎಲ್ಲರಿ ಮಾತಾಡಿದ್ದೀನಿ. ಅಪ್ಪಂದು ಕಾರ್ಯ ಮುಗಿದು ಬಿಡ್ಲಿ ನಾನು, ಸಾಕು ಕಣೋ. ನನ್ನಮ್ಮ ನಾಳೆ ಕಾರ್ಯ ಇದೆ, ಸೇವೆ ಇದೆ, ನವಚಂಡಿಕಾ ಪೂಜೆ 2028 ಕಣೋ. ಈ ರೀತಿ ಏನೋ 3 ವರ್ಷ ಕಣೋ. ಆಲ್ರೆಡಿ 3 ತಿಂಗಳು ನಡೆದು ಬಿಟ್ಟಿದೆ. ಇನ್ನೊಂದು 9 + 12 12 24 + 9 ಇನ್ನು 33 ತಿಂಗಳಿದೆ ಕಣೋ. ಎದುರಿಸ್ಲಿಕ್ಕೆ ಆಗೋಲ್ಲ. ಈ ಬಾಯಿಗಳಾಗುತ್ತೆ, ಯಾರ ಜೊತೆ ನಿಲ್ಲೋದು, ಏನ್ ಮಾತಾಡೋದು, ಹೆಂಗಿರುತ್ತೆ, ಯಾವಾಗ ನಾನ್ ಮಲಿನ ಆಗ್ಬಿಡ್ತೀನೋ. ಅದಾಗೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಖಂಡಿತ ನಾವೆಲ್ಲ ಕೆಡ್ತೇವೆ.
ನೀವು ಕೆಡೋದು ಅಡಿಕೆ ಆದ್ರೆ ನಾನು ಆನೆಯಷ್ಟು ಕೆಟ್ಟು ಬಿಡಬಲ್ಲೆ. ಖಂಡಿತ ಆಗ್ಬಿಡುತ್ತ ಪ್ರಚೋದನೆ. ಕಲಿ ಪುರುಷನ ಒಂದು ಭಾವ ತುಂಬಾ ನಯವಾಗಿ ಮಾತಾಡಿ ಕುತ್ತಿಗೆ ಕುಯ್ತಾನೆ. ನೋಡಿ ಟ್ರಂಪ್ ಹೇಳಿದ್ದೀವಿ 20 ನಿಮಿಷಕ್ಕೆಲ್ಲ ದುಡ್ಡು ಮಾಡ್ಬಿಟ್ಟಿದೆ. ಅನೌನ್ಸ್ ಜರ್ರನ್ ತಿಳಿದಿದ್ದೆ ಅವನು ಆಲ್ರೆಡಿ ಮಾರಿದ್ದಾನೆ. ಇನ್ನೊಂದು ಸ್ಟಾಕ್ಗಳನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಟ್ರೇಡರ್ಸು, ಫ್ಯೂಚರ್ ಟ್ರೇಡರ್ಸು. ಸ್ಟಾಕ್ ಮಾರ್ಕೆಟ್ ಎದ್ದೋಳುತ್ತೆ ಅಂತ ಗೊತ್ತು, ಯಾಕಂದ್ರೆ ಯುದ್ಧ ನಿಂತಿದೆ ಅಲ್ವಾ. ಈ ಮಟ್ಟಕ್ಕೆ ಆಮೇಲೆ ನೋಡಿ, ಎಡಗೈಯಲ್ಲಿ ಜನನಾಂಗವನ್ನು ಹಿಡ್ಕೊಂಡಿದ್ದಾನೆ. ಕಾಮವೇ ಪರಮೋತ್ತರವಾಗಿರ್ತಕ್ಕಂಥ ಸರ್ವ ಆ ಒಂದು ಆನಂದ ಅನ್ನತಕ್ಕಂಥದ್ದು ನಮ್ಮಲ್ಲಿ ಹೋಗ್ಬಿಡುತ್ತೆ. 13 ವರ್ಷದ ಮಗು, ಇನ್ನು 14 ತುಂಬಿಲ್ಲ. ನಂಬ್ತೀರಾ? ಮೊನ್ನೆ ನಮ್ಗೆ ತುಂಬಾ ಆತ್ಮೀಯ ಕುಟುಂಬ, ಗುರುಗಳೇ ಅಂತ ಎದೆ ಹೊಡೆದು ಕೂತಿದ್ದಾರೆ. 14 ತುಂಬಿಲ್ಲ ನನ್ನ ಪಾಪು. ಏನೋ ಗೊತ್ತಿದ್ಯಾ? ಏನ್ ಈ ಪ್ರಚೋದನೆ, ವಿಚಿತ್ರವಾದಂತ ಪ್ರಚೋದನೆ. ಕೈಗೆ ನಾವು ಅಣುಬಾಂಬು ಹಾಕ್ಲೇಬೇಕು ಅಂತಲ್ಲ ಮೊಬೈಲ್ ಕೊಟ್ಬಿಟ್ಟಿದೀವಲ್ವಾ. ನಮ್ ಸರ್ಕಾರ ನಿಜವಾಗ್ಲೂ ಹೇಳ್ತಾನೆ, ಒಂದ್ ಒಳ್ಳೆ ನಿರ್ಧಾರ ತಗೊಂಡಿದೆ. ನಮ್ ದೊರೆಗೆ ಸಲ್ಯೂಟ್ ಹೊಡಿಬೇಕು. ಕರ್ನಾಟಕ ಸರ್ಕಾರ ಎಲ್ಲಾ ಮಕ್ಕಳಿಗೂ ಬ್ಯಾನ್, 18ರವರೆಗೂ ಮೊಬೈಲ್ ಇಲ್ಲ. ಏನಿದ್ರು ತಂದೆ ತಾಯಿ ಮಕ್ಕಳ ಕೈ ಕೊಟ್ಟಿದ್ರೆ, ಮಕ್ಕಳ ಕೈಯಲ್ಲಿ ಮೊಬೈಲ್ ಇತ್ತು ಅಂದ್ರೆ ತಂದೆ ತಾಯಿಗೆ ಪೆನಾಲ್ಟಿ ಅಂತ ಹೇಳ್ಬಿಟ್ಟು ಹಾಕ್ಬೇಕು ನಮ್ ಸರ್ಕಾರ. ಇನ್ನೊಂದಷ್ಟು ಕಠಿಣ ಕಾನೂನು ತರಬೇಕು. ಇವತ್ತು 14 ವರ್ಷದ ಮಗು ಮಾಡಿರೋ ಆಟೋ ಬಾಂಬ್ ಕೆಲ್ಸಕ್ಕೆ ಏನಂದ್ರೆ ಏನು ಗೊತ್ತಿಲ್ಲದ ಪಾಪ. ಇನ್ನು 14 ತುಂಬಿಲ್ಲ ಮಕ್ಕಳೇ. ನಾಚ್ಕೊಂಡು ಹಿಂಗ್ ಕೂತ್ ಬಿಟ್ಟಿದ್ದಾರೆ. ಗುರುಗಳೇ, ನಮ್ಮ ಮಗಳು ಏನ್ ಹೇಳೋದು ಗೊತ್ತಿಲ್ಲ, ಹಿಂಗೆದ್ದು ಹೋಗ್ಬಿಟ್ಟಿದ್ದಾಳೆ ಯಾರ ಜೊತೆಲೋ. ಗೊತ್ತಲ್ಲದ ಅವ್ರಿಗೆ ಗೊತ್ತಿಲ್ಲ ನಾವು ಮಾಡಿರೋ ತಪ್ಪೇನ್ ಗೊತ್ತಾ. ಆ ಮಕ್ಕಳ ಕೈ ಕೊಟ್ಟಿರೋ ಇಂಥದೊಂದು ಅಣುಬಾಂಬ್ ಇವತ್ತು ಡ್ರಗ್ಸ್ಗಿಂತಲೂ, ನೇರ ಹೇಳ್ತಾನೆ, ಡ್ರಗ್ಸ್ಗಿಂತಲೂ, ಅಣುಬಾಂಬ್ಗಿಂತಲೂ, ಬಾಂಬುಗಳಿಗಿಂತಲೂ, ಗನ್ನುಗಳಿಗಿಂತಲೂ ಇವತ್ತು ನಮ್ಮ ಮಕ್ಕಳು ಕೆಡಲಿಕ್ಕೆ ಅತಿ ದೊಡ್ಡದಾದಂತ ಅಸ್ತ್ರ ಈ ಒಂದು ಮೊಬೈಲ್. ಬೇಡದ್ದು ಕಂಟೆಂಟ್ ಅದ್ರಲ್ಲಿ ನೋಡ್ಬೇಕು. ಕೆಲವೊಂದು ಆ್ಯಪ್ಗಳು ಬರುತ್ತೆ, ನೀವು ನಮ್ ಜೊತೆ ಡೇಟ್ ಮಾಡ್ಬೇಕು ಅಂದ್ರೆ ಏನೇನೋ ಪ್ರಮೋಷನ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್. ನಂಬ್ತೀರಾ ಮಕ್ಕಳೇ? ಬೇರೆ ಮನುಷ್ಯನನ್ನ ಎಷ್ಟು ನಾವು ವೈದಿಕವಾಗಿ ಆದಷ್ಟು ಪೂಜೆ, ಅಮ್ಮ ಅಪ್ಪ ಕುಟುಂಬ. ನಮ್ಗೆ ಮೊನ್ನೆ ನಾನು ಬರ್ತಾ ಗಾಡಿನಲ್ಲಿ ಓಡಿಸ್ತಾ, ವಾರಕ್ಕೊಂದು ದಿನ ಪಿಕ್ಚರ್ ಬರೋದು, ಕಾಯ್ತಾ ಇರ್ತಿದ್ವಿ. ವಾರಕ್ಕೊಂದು ದಿನ ಚಿತ್ರಮಂಜರಿ ಬರೋದು, ರಾತ್ರಿ 8ವರೆಗೆ ಡಿಡಿನಲ್ಲಿ. ಖುಷಿಯಿಂದ ಹಿಂಗ್ ಕಾಯೋದು. ಆ ಅರ್ಧ ಗಂಟೆನೂ ಒಂದ್ 10 ನಿಮಿಷ ಅಡ್ವರ್ಟೈಸ್ಮೆಂಟು. ಯಾವ್ದೋ ಒಂದು ಒಳ್ಳೆ ಹೊಸ ಹಾಡು ರಿಲೀಸ್ ಆಗೋದು. ಅದ್ರಲ್ಲೂ ಪ್ರೇಮಲೋಕದ ಹಾಡು ಬಂದ್ಬಿಡ್ತು ಅಂದ್ರೆ, ಪ್ರೇಮಲೋಕದಿಂದ ಬಂದ ಮುಗೀತು. ಇವತ್ತಿಗೂ ನಾನು ಪ್ರೇಮಲೋಕ ನೋಡಿಲ್ಲ. ನೀವು ನಂಬ್ತೀರಾ? ಆ ಭಯ ಅಪ್ಪ ಅಮ್ಮ ಇಟ್ಟಿರುವಂತ ಒಂದಿದು. ಪ್ರೇಮಲೋಕ ನೋಡೋಷ್ಟು ದೊಡ್ಡವನಾಗ್ಬಿಟ್ಟೇನೋ. ಕಾಶಿನಾಥ್ ಪಿಕ್ಚರ್ ಅಂತೂ ಮಾತೇ ಇಲ್ಲ. ನಂಬ್ತೀರಾ ನೀವು? ಕಾಶಿನಾಥ್ ಅವ್ರದ್ದು ಪಿಕ್ಚರ್ ನೋಡ್ಕೊಂಡು ಬಂದವನಂತೆ ಅನಂತನ ಅವಾಂತರ ಅಂತ ಮಾತಾಡ್ಕೊಳ್ಳೋರು. ಏನಿರ್ಬೋದು ಅನಂತನ ಅವಾಂತರ ಅಂತ? ಇವತ್ತಿಗೂ ನೋಡಿಲ್ಲ ಅನಂತನ ಅವಾಂತರ. ಅಷ್ಟು ಭಯ. ಅಂಥದ್ದೊಂದು ನಮ್ಮನ್ನ ಅವರು ಕಟ್ಟುಪಾಡುಗಳು ಹೇಳ್ಕೊಟ್ಟಿದ್ರು. ಎಲ್ಲಿದೆ ನಮಗ್ ದುಡಿಯೋ ಚಿಂತೆ, ಕಾರಿನ ಚಿಂತೆ, ದೊಡ್ಡ ಕಾರ್ ಬೇಕು, ದೊಡ್ಡ ಮನೆ ಬೇಕು, ವೀಕೆಂಡ್ ಪಾರ್ಟಿಗಳು ಬೇಕು, ಟ್ರಿಪ್ಗಳು ಬೇಕು, ಮಾತಾಡಿದ್ರೆ ಸ್ವಿಟ್ಜರ್ಲೆಂಡು, ಲಕ್ಸಂಬರ್ಗು, ಅಲ್ಲೂ ಕೆಲಸ ಮಾಡ್ಬೇಕು. ಇಂಥ ಭಾವಗಳು ತುಂಬಿಸ್ಕೊಬಿಟ್ಟಿದ್ರೆ ವಿನಃ ಮನೆಯಲ್ಲಿ ಮಕ್ಳೇನ್ ಮಾಡ್ತಿದ್ರೆ, ಮಕ್ಳಿಗೆ ಏನ್ ಬೇಕು ನಾವು ಕುತ್ಕೋತಾನೆ ಇಲ್ಲ. 30 ವರ್ಷದ ಹುಡುಗ, 31 ವರ್ಷ, ಟ್ರೈಡ್ ಫಾರ್ ಸೂಸೈಡ್. ಅಪ್ಪ ಆದ ಮುಟ್ಟಾಳ, ಒಬ್ಬ ಪ್ರೊಫೆಸರ್ ಮುಟ್ಟಾಳ, ಸ್ಕೂಲ್ ನಡೆಸ್ತಿದ್ದಾನೆ. ಮಕ್ಕಳೇ ತಪ್ಪು ತಿಳ್ಕೊಬೇಡಿ. ಯಾರಿಗೋ ಫೋನ್ ಮಾಡ್ತಾನೆ, ಹೋಗಿ ನೋಡಿ ಸ್ವಲ್ಪ ಅಂತ. ಅಪ್ಪ ಅಮ್ಮ ಇಬ್ರು ಬಂದೇ ಇಲ್ಲ. ಆಗ್ಲೇ ಹೇಳ್ದೆ ನಾನು, ನನ್ನ ಹತ್ರ ಸಮಸ್ಯೆ ಬಂದಾಗ ನೀವು ಹೋಗ್ಬೇಡಿ ಅಂದೆ. ಫೋನು ಎತ್ತಬೇಡಿ. ಆ ಮುಟ್ಟಾಳನತ್ತು, ನಿಮ್ಗೆ ಬುದ್ಧಿ ಇಲ್ವಾ? ಅವ್ನ ಊರಿಗೆಲ್ಲ ಜ್ಞಾನ ಹೇಳ್ತಾನೆ, ತನ್ನ ಮಕ್ಕಳ ಮೇಲೆ ಗಮನ ಇಲ್ವಾ? ಮಗನಿಗೆ ಹಿಂಗಾಗಿದೆ ಅನ್ನೋದರ ಅತಿ ದೊಡ್ಡ ಕಾರಣ 31 ವರ್ಷದ ಮಗು ಮೆಂಟಲಿ, ಎಮೋಷನಲಿ ಎಲ್ಲಿ ಡಿಸ್ಟರ್ಬ್ ಆದ್ನೋ, ಏನಾದ್ನೋ, ಅವನ ಅಳುವಿಗೋ ನಗುವಿಗೋ ಏನೋ ಒಂದು ಕೈ ತುಂಬಾ ಕೆಲಸ. ಇಷ್ಟಕ್ಕೂ ಮಗನೂ ಲೆಕ್ಚರರೇ, 1.5 ಲಕ್ಷ ಸಂಬಳ. ಏನು ಭಾವನಾತ್ಮಕವಾಗಿ ಒತ್ತಡಕ್ಕೊಳಗಾದ್ನೋ, ತಪ್ಪೋ ಸರಿ ಬೇರೆ,
ಅಮ್ಮ ಅಪ್ಪ ಇರ್ಬೇಕಿತ್ತು ಈ ಟೈಮ್ನಲ್ಲಿ. ಯಾರಿಗೋ ಫೋನ್ ಮಾಡ್ತಾನೆ ಅಂದ್ರೆ ಅವನೆಂತ ಅಪ್ಪ, ಅದೆಂತ ಅಮ್ಮ, ಛೀ ಹೇಸಿಗೆ ಅದು. ಮಕ್ಕಳ ಮೇಲೆ ಗಮನ ಇರಬೇಕು. ಇವತ್ತು ಮಕ್ಕಳು ದಾರಿ ತಪ್ಪು 100% ಹೇಳ್ತಾನೆ ನಾವೇ ಕಾರಣ. ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಅದಕ್ಕೆ ಪರಿಪೂರ್ಣ ಜವಾಬ್ದಾರಿ ನಾವೇ ಮಕ್ಕಳೇ. ನಮ್ಮ ಮಕ್ಕಳ ಜೊತೆ ನಾವು ಮಾತಾಡ್ತಿಲ್ಲ, ಹಂಚ್ಕೋತಿಲ್ಲ, ಹೇಳ್ಕೋತಿಲ್ಲ, ಪರಿಸರದ ಬಗ್ಗೆ, ಪ್ರಕೃತಿಯ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಈ ವಯಸ್ಸಿಗೆ ಇದು ಸರಿಯಾ ತಪ್ಪಾ ಅಂತ. ಕಾರಣ ಇಂಥದೊಂದು. ಇದನ್ನೇ ಕಲಿಪುರುಷ ಎಡಗೈಯಲ್ಲಿ ಇಟ್ಕೊಂಡಿದ್ದ. ನನ್ನ ರಾಮರ ಕಾಲದಲ್ಲಿ ಅದಿತ್ತ, ಕೃಷ್ಣರ ಕಾಲದಲ್ಲೂ ಸ್ವಲ್ಪ ಇತ್ತು. ಕೃಷ್ಣರ ತೀರದ ಮೇಲೆನೆ ಪುರುಷ ಪ್ರವೇಶ ಆಗಕ್ ಬರ್ತಾನೆ. ಪರೀಕ್ಷಿತ್ ಅಂತಾನೆ. ಪರೀಕ್ಷಿತ್ ಹೋದ್ಮೇಲೆ ಪೂರ್ತಿ ಪ್ರವೇಶ ಆಗ್ಬಿಡ್ತಾನೆ. ಕಲಿಪುರುಷನ ಪ್ರಭಾವ ಇವತ್ತಾಗಿರೋದು ಅದೇ. ಬರೀ ಸುಳ್ಳುಗಳ ಸಂತೆ. ಅಂದ್ರೆ ತನ್ನ ಕಾಮ ನಿಯಂತ್ರಣ, ಅಂದ್ರೆ ತನ್ನ ಕೋರಿಕೆ ನಿಯಂತ್ರಣ ಇಲ್ಲ. ತಿನ್ಬಿಡ್ಬೇಕು, ಅದು ಬೇಕು, ಇದು ಬೇಕು. ಪಕ್ಕದಲ್ಲಿ ಒಂದು ಕಾರ್ ಬರೋ ಆಗಿಲ್ಲ, ಪಕ್ಕದಲ್ಲಿ ಒಂದು ಅಂದ ಬರೋ ಆಗಿಲ್ಲ, ಪಕ್ಕದಲ್ಲಿ ಒಂದು ಒಡವೆ ಅನ್ನೋದಿಲ್ಲ. ಏನಾದ್ರೂ ಸರಿ. ತುಂಬಾ ಜನ ಕೇಳ್ತಿರೋ ಪ್ರಶ್ನೆ ಏನ್ ಗೊತ್ತಾ ನನ್ನೀಗ, ಗುರುಗಳೇ ಗೋಲ್ಡು ಇನ್ನೂ ಇಳಿದು ಬಿಡುತ್ತಾ, ಹತ್ತುತ್ತಾ, ಊರಿಗೂರೇ ಬೆಂಕಿ ಬಿದ್ದಿದೆ. ನಾವು ಹೇಗೆ ಲಾಭ ಮಾಡಿಕೊಳ್ಳಬೇಕು, ಎಲ್ಲಿದೆ ಕೋರಿಕೆ ಕಂಟ್ರೋಲು, ಎಷ್ಟು ಲಾಭ ಮಾಡ್ಕೋಬಹುದು ಅಂತ ಇಷ್ಟಂತೂ ಹೇಳಬಲ್ಲ. 11,000 12,000 ಮಧ್ಯದಲ್ಲೇ ಬಂಗಾರ ನಿಲ್ಲುತ್ತೆ. ಯೋಚನೆ ಮಾಡಬೇಡಿ, ಅದಕ್ಕೆ ಕೆಳಗಡೆ ಬರಲ್ಲ. 11, 12 ಮ್ಯಾಕ್ಸಿಮಮ್ ಅಲ್ಲಿಗೆ ಬಂದು ನಿಲ್ಲುತ್ತೆ. ನೀವೇನು ಆತಂಕ ಪಡಬೇಡಿ. ನೀವು ಹಾಕಿದ ಇನ್ವೆಸ್ಟ್ಮೆಂಟ್ಗೆ ಅಸಲಿಗೆ ಅಲ್ಲಿದೆ. ಒಡವೆ ಗಿಡವೆ ಮಾಡ್ಸಕ್ ಹೋಗ್ಬೇಡಿ ಅಂತ ಅವತ್ತು ಹೇಳ್ತಿದ್ದಾನೆ, ಇವತ್ತು ಹೇಳ್ತಿದ್ದಾನೆ. ಬೈ ಇಟ್, ಏನೂ ಆಗೋಲ್ಲ, ಹತ್ತುತ್ತೆ. ನಿಧಾನವಾಗಿ ಒಂದೊಂದೇ ಮತ್ತೆ ಹತ್ಕೊಂಡು ಬಂದು ನಿಂತ್ಕೋತಾನೆ ಅವನು. ತಿಳಿಸ್ಕೊಡ್ಬೇಕಲ್ವ ನಾನು. ಸೊ ಇವತ್ತು ಆ ಪಟ್ಟಾಭಿರಾಮನ ಬಗ್ಗೆ ತುಂಬಾ ಜನ ಗರ್ಭಿಣಿ. ಯಾಕಂದ್ರೆ ರಾವಣನಿಗಿದ್ದ ಶಾಪ ಜನಕ್ಕೆ ಗೊತ್ತಿಲ್ಲ. ಅವನು ಯಾವ ಹೆಣ್ಣನ್ನು ಬಿಟ್ಟಿಲ್ವಲ್ಲ, ಅವನು ಸೀತಮ್ಮನ್ ಬಿಟ್ಬಿಟ್ಟಿರ್ತಾನ. ಯಾಕಂದ್ರೆ ಬಂದ ತಕ್ಷಣ ನೀವು ನಂಬಿ 14 ವರ್ಷದಿಂದ ಶುದ್ಧ ಬ್ರಹ್ಮಚರ್ಯವಾಗಿ ನಿಯಮವಾಗಿ ಆ ಒಂದು ವೈದಿಕ ದಂಪತಿಗಳು ಬದುಕಿದವರು. ನನ್ನ ರಾಮ ನೀವು ನಂಬೋಲ್ಲ, ಅರಳಿ ಮರದಲ್ಲಿ ಬರೋ ಹಾಲನ್ನು ಹಾಕೊಂಡು ಜಡೆ ಕಟ್ಕೊಂಡಿದ್ದ. ಜಡೆ ಇದಾಗ್ಬಿಟ್ಟಿತ್ತು, ಜುಟ್ಟು. ಇವತ್ತು ನಾವು ಸನ್ಯಾಸಿಗಳಿಗೆ, ಕೆಲವು ಗುರುಗಳಿಗೆ ಜಡೆ ಬಂದ್ಬಿಟ್ಟಿದೆ ಅಂತೀವಲ್ಲ, ನನ್ನ ರಾಮನಿಗೆ ಆ ತರ ಇತ್ತು. ಬಾಚ್ಕೊಳಕ್ಕಾಗಲ್ಲ, ಕಾಡಲ್ಲಿರೋದು. ಅದಕ್ಕೆ ಅವಾಗ ಬಾಚ್ಕೊಳಕ್ ಕಷ್ಟ ಆಗುತ್ತೆ ಅಂತ ಅಷ್ಟು ಕಟ್ಟುಪಾಡಲ್ಲಿದ್ದಂತ ಪುಣ್ಯಾತ್ಮ. ಜನಗಳಿಗೇನೋ ಆವಾಗ 14 ವರ್ಷದಿಂದ ಇಲ್ಲಿ ಬಂದ ತಕ್ಷಣ ಗರ್ಭಿಣಿಯ ನೋಡಿ, ಅಲ್ಲಿ ಮುಟ್ಟದಿರೇ ಇರ್ತಾನೇನೋ. ಒಬ್ಬ ಪ್ರಜೆಯ ಬಾಯಲ್ಲಿ ಆ ಒಂದು ಪಟ್ಟದರಸಿ ಅಂದ್ರೆ ಏನ್ ಗೊತ್ತಾ, ಮಹಾರಾಣಿ ಅಂದ್ರೆ ಏನ್ ಗೊತ್ತಾ, ಅಮ್ಮನಿಗೆ ಮೀರಿತ್ತು. ಭಾರತಾಂಬೆ. ನಮ್ಮ ದೇಶಕ್ಕೆ ಪ್ರಶ್ನೆ ಬಂದರೆ ಭಾರತಾಂಬೆಯೇ ಮೊದಲು. ಅಮ್ಮನ ಕೂಗು ಕೇಳ್ತೀವೋ ಇಲ್ವೋ, ಭಾರತಾಂಬೆಯ ಕೂಗು ಕೇಳ್ತು ಅಂದ್ರೆ ಎದ್ದು ಹೋಗಿ ನಿಲ್ಲಬೇಕು. ಯುದ್ಧದ ಪ್ರಶ್ನೆ ಬಂದಾಗ, ಸಹಾಯದ ಪ್ರಶ್ನೆ ಬಂದಾಗ ನನ್ನ ದೇಶ ಮೊದಲು, ಆಮೇಲೆ ನನ್ನ ಮನೆ, ನನ್ನೂರು, ನಂತರ ನನ್ನ ಮನೆ. ಇದು ನನ್ನೂರು ಅಂಥದ್ದನ್ನ ಬೆಳೆಸಿದ್ರು. ಬಂದವರಿಗೆ ದೇವತಾ ಅಂಶ, ಅದು ಅಮ್ಮನ ಅಂಶ. ಆಕೆನ ನಿತ್ಯ ಪೂಜೆ ಮಾಡತಕ್ಕಂಥ ತಾಯಿ ಜೀವ ಸೀತಾಮಾತ. ಆಕೆ ಮೇಲೆ ಒಬ್ಬ ಎಲ್ಲೋ ಇದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾತನಾಡಿದ ತಕ್ಷಣ ಗೂಢಾಚಾರರ ಮುಖೇನ ತಿಳ್ಕೊಂಡಂತ ರಾಮರು, ಅಯ್ಯೋ ನಿತ್ಯ ಆ ಯಮ್ಮನ ಕಿವಿಗಿದು ಬಿದ್ಬಿಟ್ರೆ ನನ್ನ ಸೀತಮ್ಮ ಎಷ್ಟು ಪವಿತ್ರ ಅಂತ ಆತನಿಗೆ ಗೊತ್ತಿತ್ತು. ತನ್ನ ಹೆಂಡತಿ ಬಗ್ಗೆ ಗೊತ್ತಿಲ್ವಾ? ಅದೆಷ್ಟು ಆಲಾಪಿಸಿದ, ಅದೆಷ್ಟು ಕಣ್ಣೀರಿಟ್ಟ. ಅದನ್ನ ಸೀತಮ್ಮಳಿಗೆ ಅನಸೂಯ ದೇವಿ ವಾಲ್ಮೀಕಿ ಮಹರ್ಷಿಗಳಿಗೆ ತೋರಿಸ್ಕೊಡ್ತಾರೆ. ತುಂಬ ಗರ್ಭಿಣಿ ಆಗಿದ್ದಾಗ. ಆದ್ಮೇಲೆ ಮಕ್ಕಳು ಬೆಳೆದ ಮೇಲೆ ಅಲ್ಲೊಂದು ಅಶ್ವಮೇಧ ಯಾಗ ಸಂಕಲ್ಪ ಆಗುತ್ತೆ. ಅಶ್ವಮೇಧ ಯಾಗ ಮಾಡಬೇಕು ಅಂದ್ರೆ ಒಂದು ನಿಯಮ, ಹೆಂಡತಿ ಇದ್ದವರು ಮಾತ್ರವೇ ಮಾಡಬೇಕು. ಸುಮ್ಮನೆ ಅಲ್ಲ, ಹೆಂಡತಿ ಇದ್ದ ರಾಜ ಚಕ್ರವರ್ತಿ ಅಷ್ಟೇ ಮಾಡಬೇಕು. ಇದು ನಿಯಮ. ರಾಮರಿಗೆ ನಾನಿಲ್ಲವಲ್ಲ,
ಇದು ಹೇಗೆ ಏಕಪತ್ನಿ ವ್ರತಸ್ಥ ಅಂತ ಹೇಳ್ಬಿಟ್ಟು ಇನ್ನೊಂದು ಆಗ್ಬಿಟ್ನಂತ ಆ ಯಮ್ಮನ ಮನಸ್ಸಲ್ಲೂ ಕೂಡ ನೋವು ಬಂದ್ಬಿಡ್ತು. ನೋಡಿ, ಸೀತಮ್ಮ ಕೂಡ ಡೌಟ್ ಪಟ್ಬಿಟ್ಲು. ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿದ್ದುಕೊಂಡು ಆಗ ಸೂಕ್ಷ್ಮ ರೂಪದಲ್ಲಿ ಆ ಯಮ್ಮ ಆಲಾಪಿಸ್ತ ಕಣ್ಣೀರಾಗ್ತಾ ಮಲಗಿದ್ರೆ, ನನ್ನ ರಾಮ ಮೋಸ ಮಾಡಿಬಿಟ್ರ, ನನ್ನ ಪ್ರಭು ಮೋಸ ಮಾಡಿಬಿಟ್ರ, ಅದಕ್ಕೆ ಕಾಡಿಗೆ ಕಳಿಸ್ಬಿಟ್ಟ. ಒಂದು ಹೆಣ್ಣಿಗೆ ಇರ್ಬೇಕಾದಂಥದ್ದಿರುತ್ತಲ್ವಾ. ನೋಡಿ, ನನ್ನ ಪ್ರಭು ರಾಮಚಂದ್ರರು ಸೀತಮ್ಮನ ಬಂಗಾರದ ಪುತ್ಥಳಿ ಮಾಡಿ ಕಂಕಣ ಕಟ್ಟಿಸ್ಕೊಂಡು ನಿತ್ಯ ನೆಲದ ಮೇಲೆ ಮಲಗ್ತಿದ್ರು. ಯಾವತ್ತು ಸೀತಮ್ಮನನ್ನ ಕಾಡಿಗೆ ಕಳಿಸಿದ್ರು ಆವತ್ತಿಗೆ ಹಾಸಿಗೆ ಮೇಲೆ ಮಲಗೋದಿಲ್ಲ. ಒಳಗಡೆ ಹೋಗಿ ಆ ಅಂತಃಪುರದ ಒಳಗಡೆ ಯಾರು ಹೋಗೋ ಆಗಿಲ್ಲ. ಪ್ರಭು, ಚಕ್ರವರ್ತಿ, ಸಾಮ್ರಾಟ ಯಾರಾದರೂ ಅಷ್ಟೇ, ಪತ್ನಿಯಾದರೂ ಅಷ್ಟೇ, ಅದಕ್ಕೊಂದು ಲೆಕ್ಕ ಇರುತ್ತೆ. ಒಳಗಡೆ ಸೂಕ್ಷ್ಮ ರೂಪದಲ್ಲಿ ಹೋಗಿ ನೋಡಿ, ಸೀತಮ್ಮಳನ್ನ ಹಾಗೆಯೇ ಇಟ್ಕೊಂಡು ಮಡ್ಲಲ್ಲಿ ಆ ಬಂಗಾರದ ಪುತ್ಥಳಿ ಇಟ್ಕೊಂಡು ನನ್ನ ಪ್ರಭು ಸೀತಾ ಸೀತಾ ಅಂತ ಮಲಗಿರ್ತಾರೆ. ಯೋಚನೆ ಮಾಡಿ ನೋಡಿ, ಅದನ್ನ ವಸಿಷ್ಠರೇ ಮಾಡ್ಕೊಡೋದು. ನೋಡಪ್ಪ, ಅಶ್ವಮೇಧ ಯಾಗ ಆಗಬೇಕು, ಆದ್ರೆ ಇಂಥ ನಿಯಮ ಇದೆಯಲ್ಲ, ಸೀತಾ ಇಲ್ಲದೆ ಹೇಗೆ ನಾನು ಮಾಡಲ್ಲ ಅಂದಾಗ, ಇಲ್ಲಪ್ಪ ಈ ರೀತಿ ಒಂದು ಮಾಡ್ಕೋಬಹುದು ವೈದಿಕವಾಗಿ ಅಂತ ಹೇಳಿ ಬಂಗಾರದ ಪುತ್ಥಳಿಯಲ್ಲಿ ಸೀತಮ್ಮಳನ್ನ ಮಾಡಿಸಿ ಸಂಕಲ್ಪ ಮಾಡಿಸಿ ಪಕ್ಕದಲ್ಲಿ ಕುಂದಿರಿಸ್ಕೊಂಡು ಯಜ್ಞ ದೀಕ್ಷೆಯನ್ನ ತೆಗೆದುಕೊಂಡಿರುವುದು. ಯಾಗ ದೀಕ್ಷೆಯನ್ನ, ಯಾಗ ಲೋಕಕ್ಕೆ ಒಳ್ಳೆದಾಗಿ ಅಂತ. ಯಜ್ಞ ಅನ್ನೋದು ನಮಗೆ, ಯಾಗ ಅನ್ನೋದು ಲೋಕಕ್ಕೆ. ಇವತ್ತು ಎಷ್ಟೋ ಜನ ರುದ್ರಯಾಗ, ಚಂಡಿ ಯಾಗ, ನೋಡಿ ಅದಕ್ಕೆ ನವಚಂಡಿಕಾ ಯಾಗ ನಾಳೆ ಮಾಡ್ತಿರೋದು ನಮಗಲ್ಲ, ನಮಗೋಸ್ಕರವೇ. ನನ್ನ ಗಂಗಮ್ಮ ದೇವಸ್ಥಾನದಲ್ಲಿ ಯಜ್ಞ ಮನೇಲಿ, ಯಾಗ ಲೋಕಕ್ಕೆ. ಶತಚಂಡಿ ಯಾಗ, ಶತರುದ್ರ ಯಾಗ, ಸಹಸ್ರ ಚಂಡಿ ಯಾಗ, ಇದೆಲ್ಲ ನಿಮಗೆ, ನಮಗ್ ಮಾಡ್ಕೊಂಡು ಅವ್ನು ಮೂರ್ಖ. ಅದನ್ನ ಮಾಡ್ಕೊಂಡಿರೋ ನೋಡಿದ್ದೇನೆ ನಾನು, ಬಾಯ್ ಬಡ್ಕೊಂಡಿದ್ದೇನೆ. ನಮ್ಮ ವೈದಿಕ ಧರ್ಮನ ಹಾಕ್ಬಿಟ್ರು ಅಂತ. ನೋಡಿ, ಹಿಂಗೆ ಆಗೋದು. ಆ ಮಾತು ಯಾರಿಗೂ ಗೊತ್ತಿಲ್ಲ. ರಾವಣನಿಗೆ ಇಟ್ಟಿರೋ ಶಾಪ ಯಾರಿಗೂ ಗೊತ್ತಿಲ್ಲ. ಸೀತಮ್ಮಳ ಹತ್ರಕ್ಕೂ ಹೋಗ್ಲಿಲ್ಲ, ಹೋದ್ರೆ ಅವ್ನ ತಲೆ ಹೊಡೆದು ಹೋಗ್ತಿತ್ತು. ಅಲ್ಲಿ ಅಷ್ಟು ವರ್ಷಗಳ ಆ ಒಂದು ಅನುಬಂಧ, ಗರ್ಭಾವಸ್ಥೆ, ಸೀತಮ್ಮನಿಗೆ ನೊಂದ್ಕೊಬಿಡುತ್ತೆ. ಬೇಡ, ಆಕೆ ಕಿವಿಗೆ ಬೀಳೋದು ಬೇಡ ಅಂತ ರಾಜಮಾತ, ಆಕೆ ಮಹಾರಾಣಿ, ಪರವಾಗಿಲ್ಲ ನಾನು ನೋವು ತಿಂತೇನೆ, ಆಕೆ ಏನ್ ಅಂದ್ಕೊಂಡ್ರು ನೋವು ತಿಂತೇನೆ. ನೋಡ್ದ, ಇಂಥದ್ದು ಒಂದು ಮಾತಿಗೆ ರಾಮ, ಪ್ರಭು ರಾಮ ಹೆಂಡತಿಯನ್ನೇ ದೂರ ಇಟ್ಟ. ಪ್ರಭು ಅದು ದೊರೆ, ಅದು ದೊರೆಗೆ ಜನಗಳ ಒಳ್ಳೇದು ಕೆಟ್ಟದಕ್ಕೆ ಉತ್ತರ ಕೊಡಬೇಕು. ಇವತ್ತು ಯಾರಾದ್ರೂ ದೊರೆಗಳು ಉತ್ತರ ಕೊಟ್ಬಿಡ್ಲಿ ನೋಡೋಣ. ಒಂದು ಅಪವಾದ ಬಂದ್ರೆ ಇನ್ನೂ ತಿಂದಾಕೋದೆ, ಚೋರ್ಗುರು ಚಂಡಾಳ ಶಿಷ್ಯರಲ್ಲ, ಚಂಡಾಳ್ ಅದಕ್ಕೆ ಮೀರಿದ ಲೂಟಿ, ಅಂಬರ್ವನ್ ಲೂಟಿಗಳು. ಅವ್ರ ಕಡೆಯವರು, ಅವ್ರ ಬಂಧುಗಳು, ಅವ್ರ ಧರ್ಮದವರು, ಅವ್ರ ಮನೆಯವರು, ಅವ್ರ ಕುಟುಂಬದವರು, ಈ ರೀತಿ ಆಗ್ಬಿಟ್ಟಿದೆ. ಎಲ್ಲಿ ನನ್ನ ಪ್ರಭುರಾಮವನ್ನ ತೋರಿಸಿ ಮಾತಾಡೋ ಅರ್ಹತೆ ಇದೆಯಾ? ಆ ಮಾತು ಬರಬಾರದು. ನಾನು ಪ್ರಜೆಗಳ ಪ್ರಭು, ತಂದೆಯಾಗಿ ನಿಂತಿದ್ದೇನೆ. ನನ್ನ ಮನೆ ಒಡೆದೋಗುತ್ತೆ, ನನ್ನ ಮನೆಯ ಬಗ್ಗೆ ಕಲ್ಲೆಸ್ತಿದ್ದಾರೆ. ಬಿಟ್ಟು ಹೋಗೋಕು ಕೂಡ ಆ ಮನುಷ್ಯ ರೆಡಿ ಆಗ್ತಾರೆ. ಖುದ್ದು ಆದಿತ್ಯರೇ ಬಂದು, ಇಕ್ಷಾಕು ಕುಲವಂಶದ ದೊರೆ ದೇವರು ಸೂರ್ಯದೇವರೇ ಬಂದು, ಏನ್ ಮಾಡ್ತಿದೀಯಪ್ಪ ನೀನು? ಅಂಟಿ ಜೊತೆಲಿ ನೀನು ಹೊರಟೋಗೋದ? ಈ ರಾಜ್ಯದ ಗತಿ ಏನೋ? ಜನಗಳಿಗೇನು ಉತ್ತರ ಕೊಡ್ತೀಯ? ಆಕೆ ಮೇಲೆ ಅಪವಾದ ಬಂದಿರೋದು ನಿಜ. ಅದಕ್ಕೆ ಅಂತ ನನಗೆ ಈ ಸಿಂಹಾಸನವೇ ಬೇಡ, ಲಕ್ಷ್ಮಣ ನೀನ್ ತಗೋ, ಭರತ ನೀನ್ ತಗೋ. ಅದು ಆಂತರಂಗಿಕವಾಗಿ ನಡೀತಕ್ಕಂಥ ಚರ್ಚೆಗಳು. ಶತ್ರುಘ್ನ ನಿಂತು, ಅಯ್ಯೋ ಅಣ್ಣ ನೀನಿರ್ಬೇಕಾದ್ರೆ, ನೀನ್ ಕುಳಿತಿರ್ಬೇಕಾದ್ರೆ, ಯಾರು ಗೊತ್ತಾ ಯುವರಾಜ ಅವತ್ತು? ಲಕ್ಷ್ಮಣ ಅಲ್ಲ, ಶತ್ರುಘ್ನ ಅಲ್ಲ, ಭರತರು. ಅದು ನನ್ನ ರಾಮಚಂದ್ರ ಪ್ರಭು. ಲಕ್ಷ್ಮಣ 14 ವರ್ಷ ಅಣ್ಣನಿಗೋಸ್ಕರ ನೆರಳಿನ ತರ ನಿದ್ರೆ ಮಾಡದೆ ಹಗಲು ರಾತ್ರಿ ಕಾವಲು ಕಾದಂತ ವ್ಯಕ್ತಿಗೆ ತಾನೇ ಯುವರಾಜ ಪಟ್ಟ ಕೊಡ್ಬೇಕು. ಲಕ್ಷ್ಮಣರಿಗೆ ಹೇಳಿಸ್ತಾರೆ. ಅದು ಋಗ್ವೇದ. ಋಗ್ವೇದ ಅಂದ್ರೆ ಅದೇ ಸತ್ಯ ಅನ್ನುವುದು ಋಗ್ವೇದ. ಏನು ಲಕ್ಷ್ಮಣ, ಈ ಒಂದು ರಾಜ್ಯಕ್ಕೆ ಯುವರಾಜ ಪಟ್ಟವನ್ನ ತಾವೇ ನಿರ್ಧಾರ ಮಾಡಿ ಅನ್ನೋ ರೀತಿನಲ್ಲಿ ಹೇಳ್ತಾರೆ.
ಭರತರಿಗೆ ಕಟ್ಟಿ ಅಂತ ಲಕ್ಷ್ಮಣರೇ ಹೇಳ್ತಾರೆ. ಇದು ಲೆಕ್ಕ, ಇದು ಬದುಕಿದ ರೀತಿ. ಒಂದು ರಾಮಾಯಣ ಅಂದ್ರೆ ಏನ್ ಗೊತ್ತಾ? ಒಂದು ಬಿಟ್ಟು ಕೊಟ್ಟಿದ್ದಕ್ಕೆ ರಾಮಾಯಣ ಆರಂಭ ಆಯ್ತು. ನನಗೆ ಬೇಡ ಅಂದಿದ್ದಕ್ಕೆ ನೆನಪಿಟ್ಟುಕೊಳ್ಳಿ. ಎಲ್ಲಿಯಾದರೂ ನಾವು ಬೇಡ ಅನ್ನೋದಿದೆಯಾ? ಬೇಡ ಅನ್ನುವುದಿದೆಯಾ? ಶತ್ರುಘ್ನ ನೋಡಿ, ಭರತರ ಮಾತು ಬಿಟ್ಕೊಡ್ಲಿಲ್ಲ. ಭರತರು ಹೊರಗಡೆನೆ ಇದ್ರು. ಅವರು ನಾರು ಮಡಿ ಉಟ್ಟು ಅಣ್ಣನ ಪಾದಕೆಗಳನ್ನ ಇಟ್ಟು ಇದನ್ನೇ ಸಿಂಹಾಸನದಲ್ಲಿಟ್ಟು ಆಡಳಿತ ನಡೆಸೋಗು, ನಾನು ಇಲ್ಲೇ ನನ್ನ ಅಣ್ಣನಿಗೋಸ್ಕರ ಕಾಯ್ತೇನೆ ಅಂತ. ಅಣ್ಣ ಬರೋದು ಒಂದು ದಿನ, ಒಂದು ಪಕ್ಷ ಹೆಚ್ಚು ಕಮ್ಮಿ ಆಗಿತ್ತಂದಿದ್ರೆ ಅಷ್ಟೇ, ಅಗ್ನಿಗೆ ಆಹುತಿ ಆಗಲಿಕ್ಕೆ ರೆಡಿ ಆಗ್ಬಿಟ್ಟಿರ್ತಾನೆ. ಹನುಮರನ್ನ ಕಳಿಸ್ತಾರೆ, ಹೋಗಿ ಹೇಳಪ್ಪ ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಅದು ನನ್ನ ಪ್ರಭು ರಾಮ ಗೊತ್ತು, ಭರತನ ದೀಕ್ಷೆ. ಭರತ ಏನ್ ಬೇಕಾದ್ರೂ ಮಾಡ್ಬೋದಿತ್ತಲ್ವಾ? ಕೈ ಇಚ್ಛೆ ಅದೇ ಅಲ್ವಾ? ಎಲ್ಲಾದರೂ ಸರಿ. ಭರತರು ಹಿಂಗ್ ಕೂತಿದ್ರೆ ಶತ್ರುಘ್ನರು ಆಡಳಿತ ಎಲ್ಲ ಪಟ್ಟುಗಳು ಒಬ್ಬರಿಗೆ ಮೀರಿದ ಒಬ್ಬರು ವ್ಯಕ್ತಿಗಳಪ್ಪ. ನಮ್ಮ ಮನೆಗಳಲ್ಲಿದೆಯಾ, ನಮ್ಮ ಕುಟುಂಬಗಳಲ್ಲಿದೆಯಾ? ಇದ್ರ ಬಗ್ಗೆ ಯೋಚನೆ ಇದೆಯಾ? ಪ್ರಭುರಾಮನ ಹೆಂಡತಿಯನ್ನ ಗರ್ಭಿಣಿಯನ್ನು ಕಳಿಸ್ಬಿಟ್ರು. ಅಂತ ಒಂದು ಪಾಪಾತ್ಮನ ಹೆಸರು ತಗೊಂಡು ನನ್ನ ಪತ್ನಿ ಮೇಲೆ ಬೇಡ, ಆಕೆ ಮೇಲೆ ಮತ್ತೆ ಜನ್ಮದಲ್ಲಿ ಆತನ ಹೆಸರು ಕೂಡ ಕೇಳಬಾರ್ದು, ಗೊತ್ತಾಗೋದು ಬೇಡ. ಏನಕ್ಕೆ ಬಿಟ್ರು ಅಂತ ಸೀತಮ್ಮನ ಕಡೆವರೆಗೂ ಗೊತ್ತಾಗಲ್ಲ. ತುಂಬು ಗರ್ಭಿಣಿ, ನಂಬ್ತೀರಾ? ಕರ್ಕೊಂಡು ಬಂದು ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟು ಲಕ್ಷ್ಮಣ ಹೊರಟೋಗೋದು. ಅದೆಷ್ಟು ಪರಿತಪ್ಸಿದ್ರು ಅನ್ನತಕ್ಕಂಥದ್ದು ನೀವು ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ. ನಿತ್ಯ ಅದನ್ನ ಸೀತಮ್ಮ ಅವತ್ತು ನೋಡಿ ಕಣ್ಣೀರಾಗ್ತಾಳೆ. ನನ್ನ ಭಗವಂತನ ಮೇಲೆ ಅನುಮಾನ ಪಟ್ಟಿದ್ದು ನಾವ್ಯಾರು ಸತ್ಯ ಹೇಳ್ತಾನೆ ಮಕ್ಕಳೇ, ರಾಮರ ಹೆಸರು ಹೇಳಲಿಕ್ಕೂ ಕೂಡ ಅರ್ಹರಲ್ಲ. ಆದರೆ ನಮ್ಮ ಮನೆಯಲ್ಲಿ ಒಂದು ಸೀತಮ್ಮ ಇದೆ, ಒಂದು ಕೌಸಲ್ಯಾದೇವಿ ಇದೆ. ಸತ್ಯ ಹೇಳ್ತಾನೆ, ನನ್ನ ಮನೆಯಲ್ಲಿ ಕೌಸಲ್ಯಾದೇವಿಯೂ ಇದೆ, ಸೀತಾದೇವಿಯೂ ಇದೆ. ನಾನು ಪರಿಪೂರ್ಣ ತೃಪ್ತಿಯಿಂದ ಮನಸ್ತೃಪ್ತಿಯಿಂದ ಹೇಳ್ತಾರೆ, ನಾನು ರಾವಣಾಸುರ ಸಿಟ್ಟಿನಲ್ಲೂ ಕೋಪದಲ್ಲೂ ಆತುರದಲ್ಲೂ ಎಷ್ಟೋ ವಿಚಾರಗಳಲ್ಲಿ ನನಗೆ ನಾನೇ ಕುತ್ಕೊಂಡು ಯೋಚನೆ ಮಾಡ್ತಿರ್ತ. ಎಲ್ಲಿಂದ ಬಂದ್ಬಿಡ್ತು ಈ ಮಗು, ತಗೊಬಂದು ಕಾಡಲ್ಲಿ ಹಾಕಿ ಕೂಡಾಕದಾಗೆ ಮಾಡಿಟ್ಕೊಬಿಟ್ಟಿದ್ದೇನೆ. ಏನಪ್ಪ ರಾಮಚಂದ್ರ, ನಿನ್ನನ್ನು ಪೂಜೆ ಮಾಡೋನಲ್ಲಿ ನಿನ್ನನ್ನು ನೆನೆಸ್ಕೊಳ್ಳೋನು ನನ್ನಲ್ಲಿ ಇನ್ನೂ ನನಗೆ ಬಲಿತಿಲ್ವಾ ಈ ತಲೆ ಅಂತ ಆಗಾಗ ಒಂದಿಷ್ಟಾದರೂ ಅಣುವಷ್ಟಾದರೂ ಬಲಿತಿಲ್ವಾ ಭಗವಂತ, ಇದು ಏನಪ್ಪ ಇದು ಅಂತ ಸದಾ ಆ ರಾಮರನ್ನೇ ಹೇಳ್ತೇನೆ. ಸೊ ಅಂತ ರಾಮರ ಒಂದು ನವಮಿ ಇವತ್ತು. ನಾವೆಲ್ಲ ಖುಷಿಯಿಂದ ಈ ತರ ರಾಮರ ಬಗ್ಗೆ ತಿಳಿಯದ ಎಷ್ಟೋ ರಹಸ್ಯಗಳಿದ್ದಾವೆ. ಅದು ಬಿಡಿ, ರಾಮರ ಬಗ್ಗೆ ಹೇಳ್ತಾರೆ. ರಾಮರು ಸೀತಮ್ಮಳನ್ನ ಪದೇ ಪದೇ ಅಗ್ನಿ ಪ್ರವೇಶ ಮಾಡಿಸ್ಬಿಟ್ರು. ಹೌದಾ? ಅದರದ್ದು ಹಿಂದುಗಡೆ ಏನಾದ್ರೂ ಗೊತ್ತಿದೆಯಾ? ಧರ್ಮ ರಹಸ್ಯ, ದೇವ ರಹಸ್ಯ ಒಂದಿತ್ತು. ಅದನ್ನ ಇಟ್ಟುಕೊಂಡು ಕೊರಗಿರು ನನ್ನ ರಾಮಚಂದ್ರ ಪ್ರಭುವಿಗೆ ಮೀರಿದಷ್ಟು ನೋವು ತಿಂದವ ಇನ್ಯಾರೂ ಇಲ್ಲ. ಅದಕ್ಕೆ ಆಗಾಗ ಹೇಳ್ತಿರ್ತಾರೆ, ಗುಟ್ಟು ಅನ್ನೋದು ಕುಂಭರಾಶಿಯವರ ಹತ್ರ ನಿಲ್ಲುತ್ತೆ, ನೋವು ಅನ್ನೋದು ಪುನರ್ವಸು ನಕ್ಷತ್ರದವ್ರು ಇಟ್ಕೊಂಡಿರ್ತಾರೆ ಅಂತ. ಕಡಗರಾಶಿಯವರು. ಪುಟ್ಟ ವಿರಾಮ ತಗೊಂಡು ತಿಳಿಸ್ಕೊಡ್ತೇನೆ. ಆ ಅಗ್ನಿ ಪ್ರವೇಶದ ಹಿಂದ್ಗಡೆ ಒಂದು ದೇವ ರಹಸ್ಯ, ಜಾನಕಿ ರಹಸ್ಯ ಇದೆ. ಹೇಳಿರ್ತಾನೆ, ನಾನು ಮರ್ತಿರ್ಬೋದೇನೋ, ನಿಮಗೆ ಗೊತ್ತೇ ಇರುತ್ತೆ. ನಿಮಗೆ ತಿಳಿದಷ್ಟು ಹೇಳುವಷ್ಟು ದೊಡ್ಡವನಲ್ಲ. ಏನೋ ನನ್ನ ಗುರು ಮುಖೇನ, ಹಿರಿಯರ ಮುಖೇನ ತಿಳ್ಕೊಂಡು ಬಂದಿರೋದು ನಿಮ್ಮ ಮುಂದ್ಗಡೆ ತಿಳಿಸ್ತಿದ್ದೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು
ಪರಿಹಾರ ಕೊಡ್ತಾನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ರಾಮಯ್ಯ ಪ್ರಭು ಸೀತಮ್ಮಳನ್ನ ರಾವಣ ಸಂಹಾರ ಆದಾಗ ಮರಳಿ ಬಾ ಅಂದಾಗ ಎಷ್ಟು ಕಠೋರವಾಗಿ ನಡ್ಕೋತಾರೆ, ನಿಮಗದು ಗೊತ್ತಿಲ್ಲ. ಕೆಲವೊಂದು ಸಮಯ ನಮ್ಮ ತಂದೆ ನಮ್ಮ ಮೇಲೆ ಕಠೋರವಾಗಿ ನಡ್ಕೋತಾರೆ. ಸಂಜೆ ಯಾಕೋ ಲೇಟಾಗಿ ಬಂದೆ, ಗೆಟ್ ಔಟ್. ಓದೋ ಸಮಯದಲ್ಲಿ ಇದೇನೋ ಇದು, ಗೆಟ್ ಔಟ್, ಇದು ನನ್ನ ಮನೆ, ನನ್ನ ರೂಲ್ಸು ಅಂತ ತಾಯಿ ಒಂದು ಕೆನ್ನೆಗೆ ಬಾರಿಸುತ್ತಾರೆ. ಹೌದು, ಆದ್ರೆ ಆ ಕಾಲದಲ್ಲಿ ತ್ರೇತಾಯುಗದಲ್ಲಿ ಒಂದು ಸ್ತ್ರೀ ಲೆಕ್ಕಗಳೇ ಬೇರೆ. ಅವತ್ತು ರಾಕ್ಷಸರುಗಳಪ್ಪ ಇದ್ದಿದ್ದು, ತುಂಬ ರಾಕ್ಷಸರುಗಳು. ಇವತ್ತು ಪ್ರತಿಯೊಬ್ಬ ಮನೆಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ರಾಕ್ಷಸರು ಸೇರ್ಕೊಬಿಟ್ಟಿದ್ದಾರೆ. ಅದು ಬೇರೆ, ನಾವು ಮುಖವಾಡ ಹಾಕೊಂಡು ಬದುಕ್ತಿದ್ವಿ. ತಂಗಲ್ಲ, ಡೈರೆಕ್ಟ್ ರಾಕ್ಷಸರುಗಳು. ಸೊ ಯಾವ ಸ್ತ್ರೀಯನ್ನು ಬಿಡ್ತಿರ್ಲಿಲ್ಲ. ಯಾವ ಸ್ತ್ರೀಯನ್ನು ಮೊದಲಿಗೆ ರಾವಣಾಸುರ ಸ್ತ್ರೀಲಲ್ಲ. ಈಗ ಶುದ್ಧಿ ಹೆಂಗೆ ತೋರಿಸ್ಕೊಡ್ಬೇಕು? ನನ್ನ ಸೀತ, ನಾನು ಕ್ಷತ್ರಿಯ, ನಿನ್ನನ್ನು ಬೆಳೆಸ್ಬೇಕಿತ್ತು, ಬೆಳೆಸಾಯ್ತು, ನೀನು ಎಲ್ಲಾದ್ರೂ ಹೋಗು ಅಂತಾರೆ ರಾಮರು. ಇಷ್ಟು ದಿನ ದೂರ ಇದ್ದದ್ರಿಂದ ನಿನಗೆ ಮರಳಿ ಬರುವ ಇದಿಲ್ಲ ನನ್ನ ಜೊತೆ. ತುಂಬಾ ಕಠೋರವಾಗಿದೆ ಅದು, ಹೇಳಬಾರದು. ಸೀತಮ್ಮನ ಮನಸ್ಸು ಹೊರದೋಗುತ್ತೆ. ನನ್ನ ಪ್ರಭುವಾಯಿತು, ನನಗೋಸ್ಕರ ಯುದ್ಧ ಮಾಡಿ ಗೆದ್ರು ಅಂದ್ರೆ ಹೌದು, ಕ್ಷತ್ರಿಯರ ಧರ್ಮ ಬೆಳೆಸ್ಕೊಳ್ಳೋದಾದರೆ ಇನ್ನೊಬ್ಬರ ಮನೆಯಲ್ಲಿ ಇಷ್ಟು ದಿನ ಇದ್ದ ಸ್ತ್ರೀ ಶುದ್ಧಿ ಅನ್ನೋ ಮಾತಿಲ್ಲ, ಅದರಿಂದ ನೀನು ಅಶುದ್ಧಿ. ಆಗ ಚರ್ಚೆ ನಡೆಯುತ್ತೆ, ಏನ್ ಮಾಡೋದು ಅಂತ. ಅಲ್ಲೊಂದು ಪಳ್ಳಂತ ಫ್ಲಾಶ್ ಆಗುತ್ತೆ. ಅಗ್ನಿ ಪ್ರವೇಶವಾಗಿ ಬಾ, ಅಗ್ನಿ ಸುಡದೆ ಇದ್ದರೆ ನೀನು ಶುದ್ಧಿ ಅಂತ. ಸೀತಮ್ಮ ಕುಗ್ಗಿ ಹೋಗ್ಬಿಡ್ತಾಳೆ. ಏನಯ್ಯ, ಅಗ್ನಿ ಪ್ರವೇಶವ, ಇದೇನಿದು? ಸರಿ, ಅದು ಆಗೋಗ್ಲಿ. ಆಕೇನ್ ಅನ್ಕೊಳ್ಳೋದು, ರಾಮನ್ ಯಾಕೆ ಈಗ ಆಡ್ತಿದ್ದಾರೆ? ಪ್ರಭುರಾಮರು ಅದು. ಆ ಅಮ್ಮನ್ನ ಹೇಗೆಗೂ ಕರ್ಕೊಂಡ್ ಬರೋಕ್ ಆಗೋಲ್ಲ. ಈಗೆಲ್ಲ ಬೇಜಾರು ಮಾಡ್ಕೋಬೇಡಿ. ಲ್ಯಾಬ್ ಟೆಸ್ಟ್ಗಳು, DNA ಟೆಸ್ಟ್ಗಳು, ರೇಪ್ ಟೆಸ್ಟ್ಗಳು, ಬಾಡಿ ಟೆಸ್ಟ್ಗಳು ಎಲ್ಲ ಮಾಡ್ತಾರಲ್ವಾ? ಹೌದಲ್ವಾ? ಏನೇನು ಆಗಿನ ಕಾಲದಲ್ಲಿ ಅದೆಲ್ಲ ಇಲ್ಲಪ್ಪ. ಹೀಗೆ ನನ್ನ ಪತ್ನಿ ನೋಡಿ, ಒಂದು ನಮ್ಮ ಧರ್ಮದಲ್ಲಿದೆ, ಯಾರಿಗೂ ಗೊತ್ತಿಲ್ಲದ ಒಂದು ಸತ್ಯ ಹೇಳ್ತಾನೆ ನೋಡಿ. ಗೊತ್ತಿಲ್ಲದೆಯೋ ನಿಮ್ಮ ಗಂಡ ಇಲ್ಲ ನಿಮ್ಮ ಪತ್ನಿ ಅಲ್ಲೊಂದು ತಪ್ಪಾಗ್ಬಿಟ್ಟಿದೆ. ದೇಹ ವಾಂಛನೆಗೆ ಒಳಗಾಗಿ ಎಲ್ಲೋ ಒಂದು ತಪ್ಪು ಬಂದು ಗೊತ್ತಾಯ್ತು. ತುಂಬಾ ಜನ ಅದನ್ನ ಸೀರಿಯಸ್ ತಗೋತಾರೆ. ಏನಿಲ್ಲ, ನಮ್ಮ ವೈದಿಕ ಏನ್ ಹೇಳುತ್ತೆ, ಒಂದು ಪರ್ವಕಾಲ ಮಿನಿಮಮ್ 42 ದಿನ ಇಲ್ಲ 48 ದಿನ ಅವರನ್ನ ಮನೆ ದೇವರ ಪೂಜೆ ಮಾಡಿಸ್ಬೇಕು. ಹತ್ತಿರದ ಆ ಒಂದು ಗ್ರಾಮ ದೇವಿಯ ಕಡೆಯಿಂದ ಒಂದು ಕಳಶ ನೀರು ತಂದು ನಿತ್ಯ ಸ್ನಾನ, ಪೂರ್ಣ ಶುದ್ಧಿ, ದೇಹಕ್ಕೆ ಮಡಿ ಇಲ್ಲ ಅನ್ನೋದು. ಧರ್ಮಪತ್ನಿಯೇ ಆದರೂ ಗಂಡನೇ ಆದರೂ ಎಲ್ಲೋ ಒಂದು ಜಾರಿ ಬಿಟ್ಟ, ಗೊತ್ತಿಲ್ಲ, ಕುಡಿದ ನಶೆಲೋ ಇನ್ನೊಂದು ಯಾವುದೋ ನಶೆ, ಅಂದದ ನಶೆ, ಕಿಕ್ಕಿನ ನಶೆ ಆಗ್ಬಿಟ್ಟಿದ್ದಾನೆ, ತಪ್ಪಾಗ್ಬಿಟ್ಟಿದೆ, ಅವನು ನನ್ನನ್ನ ಕ್ಷಮಿಸ್ಬಿಡು, ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾನೆ ಅಂದ್ರೆ ಕ್ಷಮಿಸಬೇಕು, ಬಿಡಬೇಕು ಅನ್ನುವುದು ನಮ್ಮ ಧರ್ಮದಲ್ಲಿದೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಯ್ಯೋ ಮಾಡಬಾರದು ಮಾಡಿಬಿಟ್ಟಿದ್ದಾರೆ. ಪೆದ್ದುಗಳ ಮನಸ್ಸು ವಿಕಾರ ಆಗಬಾರದು ಅಷ್ಟೇ. ಸದಾ ಒಂದು ನೋಡ್ತಾ, ಸದಾ ದೇಹದ ವಿಕಾರತೆಗೆ ನಮ್ಮ ವೈದಿಕದಲ್ಲಿ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಶುದ್ಧಿ ಇರಬೇಕು. ಪದೇ ಪದೇ ದಾರಿ ತಪ್ತಾ, ಇನ್ನೊಂದು ಮಾಡ್ತಾ ಅದು ತಪ್ಪು. ಗೊತ್ತಿಲ್ಲದೆ ಒಂದು ಸಿಹಿ ಬಟ್ಲಿ ಸಿಕ್ಕಿದ್ದೆ ತಿನ್ಬಿಟ್ವಿ, ಅದನ್ನ ತಿಳ್ಕೊಂಡು ಕ್ಷಮಾಪೇಕ್ಷ, ಕ್ಷಮೆಗಿಂತ ದೊಡ್ಡದಿಲ್ಲ ಅಂತ ನಮ್ಮ ಧರ್ಮ ಹೇಳ್ಕೊಟ್ಟಿದೆ. ನಮ್ಮ ಹಿಂದೂ ಧರ್ಮವೇ ಹೇಳ್ಕೊಟ್ಟಿರೋದು. ಅಂಥದ್ದಾಗಿದೆ ಬಿಡೋ. ಅಲ್ಲೊಂದು ಸ್ನಾನ ಮಾಡಿಸು, ಅಮ್ಮನವ್ರದ್ದು ತೀರ್ಥ ತಗೊಬಂದು ಕಳಶ ನಿತ್ಯ ಒಂದು 48 ದಿನ ಆಕೆ ಕೈಯಲ್ಲಿ ಒಂದು ಪುಟ್ಟದಾಗ ಒಂದು ಉಪವಾಸ.
ಒಂದು ಪುಟ್ಟದಾಗಿ ಅದು ಕೆಲವು ನಿಯಮಗಳಿದೆ, ಅದನ್ನ ಮುಂದೊಂದು ದಿನ ಹೇಳ್ತಾನೆ. ಅಕಸ್ಮಾತ್ ಗೊತ್ತಿಲ್ಲದೆ ಇಂಥದ್ದು ಆಗ್ಬಿಟ್ಟಿದೆ ಗುರುಗಳ, ನಾನು ಒಡಲು ಸುಡುತ್ತಿದೆ, ತಪ್ಪು ಮಾಡ್ಕೊಬಿಟ್ಟಿದ್ದೀನಿ, ಈ ದೇಹವನ್ನು ಹಂಚ್ಕೊಳ್ಳಬಾರದ ಜಾಗದಲ್ಲಿ ಹಂಚ್ಕೊಬಿಟ್ಟಿದ್ದೀನಿ, ಏನೋ ಮಾಡ್ಬಿಟ್ಟಿದ್ದೇವೆ, ಬಯಸ್ಬಿಟ್ಟಿದೆ, ವಿಕಾರ ಆಗ್ಬಿಟ್ಟಿದೆ, ಮನಸ್ಸಲ್ಲ ದೇಹಕ್ಕೆ ವಿಕಾರ ಬಂದ್ಬಿಟ್ಟಿದೆ. ಓಕೆ, ಆಯ್ತಲ್ಲ, ಪ್ರಾಯಶ್ಚಿತ್ತ ಒಂದು ಮಾಡ್ಕೊಂಡ್ರೆ ಆಯ್ತು. ಅದನ್ನೇ ಇಟ್ಕೊಂಡು ಕೊರುಗ್ತಾ ಕೃಷಿಸ್ತಾ ಇಲ್ಲ ದೂಷಿಸ್ತಾ ನೀನ್ ಹಿಂಗ್ ಮಾಡಿದ್ದೆ ಖಂಡಿತ ಇಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ. ದಡ್ರು ಹೊಟ್ಟೆಗೆ ನಾಚಿಕೆ ಇಲ್ಲ, ಹಸಿವೆ, ನಿಮ್ ಜಾತಿ ಏನು ನಿಮ್ ಕುಲ ಏನು ಅಂತ ಹೋಟ್ಲಿಗೆ ಹೋಗ್ಬಿಟ್ಟು ಬಡಿಸ್ದವನ್ಗೆ ಮಾಡ್ದವನ್ಗೆ ಕೇಳ್ತಾ ಕುತ್ಕೊಂಡ್ರೆ ಮುಗೀತು. ಪಾರಮಶಿವ. ಯಾವ ಯುಗಕ್ಕೆ ತಕ್ಕಂತೆ ಕೆಲವೊಂದು ವೈದಿಕ ನಿಯಮಗಳಿದ್ದಾವೆ, ನೆನ್ಪಿಟ್ಕೊಳ್ಳಿ. ಹಾಗಿದ್ದಿದ್ರೆ ಕುಂತಿ ಮತ್ತೆ ಮದುವೆನೇ ಆಗ್ತಿರ್ಲಿಲ್ಲ, ವ್ಯಾಸರೇ ಹುಟ್ಟುತ್ತಿರಲಿಲ್ಲ, ನೆನಪಿಟ್ಟುಕೊಳ್ಳಿ. ವ್ಯಾಸರೇ ಇಲ್ಲ, ವೇದ ವ್ಯಾಸರು ಇವೆಲ್ಲ ಹೇಳ್ತಾ ಹೋದ್ರೆ ದೊಡ್ಡ ಕಥೆಗಳು. ಅರ್ಜುನ ಇಲ್ಲ, ಧರ್ಮರಾಯ ಇಲ್ಲಪ್ಪ. ಧರ್ಮಬದ್ಧ ಕಾಮ ಅಂತ ಹೇಳ್ಕೊಟ್ಟಿದ್ದಾರೆ. ಅದು ಬಿಟ್ಟು ಅಧರ್ಮಬದ್ಧ ಕಾಮ ಅಂದಾಗ ಅದು ಮಹಾ ತಪ್ಪು. ಎಲ್ಲೋ ಆಗೋಯ್ತು ಬಿಡಿ, ಅಲ್ಲೇ ಇಟ್ಕೊಳ್ಳೋದಲ್ಲ. ಆದರೆ ತ್ರೇತಾಯುಗ ಕಾಲ ತಾಯಿನ ಹೆಂಗ್ ಪರೀಕ್ಷೆ ಮಾಡೋದು? ರಾಮಚಂದ್ರರಿಗೆ ಜನಕರು ಒಂದು ದೇವರ ರಹಸ್ಯ ಹೇಳಿರ್ತಾರೆ. ಚಿಕ್ಕ ಮಗುವಾಗಿದ್ದಾಗ ಒಮ್ಮೆ ಆಕೆ ಅಯೋನಿಜೆ, ಅಗ್ನಿ ಸಂಭೂತೆ ನನ್ನ ಸೀತಮ್ಮ, ಚೆಂಡಾಟ ಆಡ್ತಿರ್ಬೇಕಾದ್ರೆ ಆ ಚೆಂಡು ಹಿಂಗ್ ಬಿಸಾಕೋ ಒಂದು ಫೋರ್ಸ್ ಅಲ್ಲಿ ಆಡ್ತಾ ಪಾಡ್ತಾ ಒಂದು ಬೆಂಕಿಯ ಇದರಲ್ಲಿ ಬಿದ್ದ್ಬಿಟ್ಟಿದೆ. ಈ ಎಳೆ ಮಗು 1-1.5 ವರ್ಷ ದೇವ್ತಾ ಇರೋ ಮಗು ಪುಟಗಾಲಲ್ಲಿ ಪುಟು ಅಂತ ಹೋಗ್ಬಿಟ್ಟು ಆ ಚೆಂಡು ಎತ್ಕೊಬಂದು ತಂದೆ ಕೊಡ್ತು. ಗಾಬರಿಯಾಗಿ ಜನಕರು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ರಂತೆ. ಅಂತೆ ಎಲ್ಲ ಇದು ನಿಜ. ಅಯ್ಯೋ ನನ್ನ ಮಗು ಇಲ್ಲ ಅಂತ ನೋಡಿದೆ. ಆ ಮಗು ತಟ್ಟಿ ಎಬ್ಬರಿಸ್ತು. ಇದೇನಿದು, ಬಟ್ಟೆ ಕೂಡ ಸುಟ್ಟಿಲ್ಲ. ಇವತ್ತಿಗೂ ಅಗ್ನಿ ಸೂಕ್ತಿಯನ್ನ ಅಗ್ನಿ ಮಂತ್ರವನ್ನ ಅನುಷ್ಠಾನ ಮಾಡ್ಕೊಂಡಿರೋ ಬಹುದೊಡ್ಡ ಗುರುಗಳನ್ನ ನೋಡಿದ್ದೇನೆ. ಯಜ್ಞಕುಂಡದಲ್ಲೇ ಮಲಗಿದರೆ ಅವ್ರ ಬಟ್ಟೆ ಕೂಡ ಸುಟ್ಟಿಲ್ಲ. ಆದ್ರೆ ಯಜ್ಞಕುಂಡದಿಂದ ಹೊರಗಡೆ ಬಿದ್ದಿರೋ ಅವರ ಒಂದು ಶಲ್ಯದ ಒಂದು ಭಾಗ ಸುಟ್ಟೋಗ್ಬಿಟ್ಟಿದೆ. ಯಜ್ಞಕುಂಡದಲ್ಲಿ ಶಲ್ಯ ಸುತ್ಕೊಂಡು ಪಂಚೆ ಕಟ್ಕೊಂಡು ಅದ್ರಲ್ಲಿ ಕುತ್ಕೊಂಡಿದ್ರೆ ಬೆಂಕಿ ಹಾಕಿ ಆ ಒಂದು ಯಜ್ಞ ಮಾಡ್ತಿದ್ದಾರೆ. ಅವರೊಂದು ಅಗ್ನಿ ಮಂತ್ರವನ್ನ ಅನುಷ್ಠಾನಕ್ಕೆ ತಗೋಬಿಟ್ಟಿದ್ದಾರೆ. ಪರಮಾತಿ ಪರಮ ಸತ್ಯ ಆಯ್ತು. ಅವರು ತೋರಿಸ್ಲಿಕ್ಕೆ ಅವ್ರದ್ದೊಂದು ಬಟ್ಟೆ ಹಿಂಗ್ ಬಿದ್ದಿದೆ ಹೊರಗಡೆ. ಇಲ್ಲಿವರೆಗೂ ಹೊರಗಡೆ ಬಿದ್ದಿರೋದು ಯಜ್ಞಕುಂಡದಿಂದ ಸುಟ್ಟಿದೆ ಬಟ್ಟೆ, ಇಲ್ಲಿಂದ ಸುಟ್ಟಿಲ್ಲ. ತುಪ್ಪ, ಈ ಹಾಲು ಎಲ್ಲ ಹಾಕ್ತಿದ್ದಾರೆ. ದಗ ಸುಡುತ್ತಿದೆ. ಸುಮಾರು 45 ನಿಮಿಷ ನೀಟಾಗಿ ಎದ್ದು ಹೊರಗಡೆ ಬರ್ತಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ನೀವು ಇಲ್ಲ ಅಂತೀರಿ, ಇದೆ ಅಂದ್ರೆ ಇದೆ, ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಹೀಗೂ ಉಂಟೆ ಅನ್ನೋದ್ರೆಲ್ಲ ತೋರಿಸಿದ್ದಾರೆ, ನೋಡಿಬೇಕಾದ್ರೆ. ಮಹಾಗುರುಗಳ ಒಂದು ವಿಶೇಷ ಶಕ್ತಿಯನ್ನ ಎಲ್ರೂ ಸಾಧಿಸ್ಕೋಬಹುದು, ಮನೋನಿಗ್ರಹ. ಅಂಥದ್ದು ಆ ಸೀತಮ್ಮ ಅಯೋನಿಜೆ, ಆ ಪುಟ್ಟು ಮಗು ಆಡ್ತಾ ಇರ್ಬೇಕಾದ್ರೆ ಹುಟ್ಟುವಾಗಲೇ ಅಶಿರವಾಣಿ ಸೀತಾ ಅನ್ನೋ ಒಂದು ತನ್ನ ಹೆಸರನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದು, ಮರಳಿ ಮನುಷ್ಯ ಜನ್ಮ ಆಗಿರತಕ್ಕಂಥದ್ದು. ಮನುಷ್ಯ ಶಕ್ತಿಗಳು, ಆಕೆಗೆ ಹಿಂದಿನ ಶಕ್ತಿಗಳು ಹೊರಟೋಯ್ತು. ಶ್ರೀರಾಮನ ಜೊತೆ ಇರಬೇಕಿತ್ತು. ಆಡ್ತಿರ್ಬೇಕಾದ್ರೆ ಅಗ್ನಿ ಸುಡ್ಲಿಲ್ಲ. ಇದೇನಿದು ಅಂತ ಮತ್ತೆ ಅವರೇ ಆಗ್ತಾರೆ. ಮಗುಗೇನೂ ಆಗಲ್ಲ. 4-5 ಬಾರಿ ಓಹೋ, ನನ್ನ ಮಗಳಿಗೆ ಇಂಥದೊಂದು ವಿಶೇಷ ಶಕ್ತಿ ಇದೆ, ಇಷ್ಟೇ, ಯಾರು ನೋಡಿಲ್ವಲ್ಲ, ಸುಮ್ಮನೆ ಆಗ್ತಾರೆ. ರಾಮಚಂದ್ರರ ಪಾಣಿಗ್ರಹಣ ಆದ್ಮೇಲೆ ಮಗಳಿಗೆ ಗೊತ್ತಿಲ್ಲ, ನೆನಪು ಇಲ್ಲ, ಪುಟ್ಟ ಮಗು. ರಾಮರಿಗೆ ಅದನ್ನ ದೇವ ರಹಸ್ಯವಾಗಿ ಹೇಳ್ತಾರೆ. ಅದೊಂದು ರೀತಿ ಅಶಿರವಾಣಿ. ಈ ಶಕ್ತಿಯನ್ನ ಯಾರಿಗೂ ಹೇಳಬಾರದು. ಆಕೆ ಕಟ್ಟಿಕೊಂಡ ಗಂಡನಿಗೆ ಬಿಟ್ರೆ ಮುಂದೊಂದು ದಿನ ಹೇಳ್ಬೇಕು ಅನ್ಸಿದ್ರೆ ಆತನಿಗೆ ಮಾತ್ರ ಹೇಳಬಹುದು ಅನ್ನುವಂಥದ್ದು ಒಂದು ಅಶಿರವಾಣಿ ಜನಕರಿಗೆ ಆಯ್ತು ಅಂತ. ಹಾಗೆಯೇ ಮನಸ್ಸಲ್ಲಿ ಹೆಂಡತಿಗೆ ಹೇಳಿರೋಲ್ಲ, ಯಾರಿಗೂ ಹೇಳಿರೋಲ್ಲ ಜನಕರು. ಪಾಣಿಗ್ರಹಣ ಆದ ಮೇಲೆ ಅಳಿಯ ಅಲ್ಲ, ಈಗ ಸೀತಮ್ಮಳಿಗೆ 2ನೇ ತಂದೆ ಸಿಕ್ಕಿಬಿಟ್ಟು. ಸೊ ಆತನಿಗೆ ಗೊತ್ತಿರ್ಬೇಕು, ಮುಂದೊಂದು ದಿನ ಇದು ಉಪಯೋಗಕ್ಕೆ ಬರಬಹುದೇನೋ ಗೊತ್ತಿಲ್ಲಪ್ಪ, ನಿನ್ನ ಧರ್ಮಪತ್ನಿ ಜಾನಕಮ್ಮನಿಗೆ ಬೆಂಕಿ ಸುಡುವುದಿಲ್ಲ, ಅದು ಆಕೆಗೂ ಗೊತ್ತಿಲ್ಲ, ನನಗೆ ಬಿಟ್ರೆ
ಭಗವಂತನಿಗೆ ಬಿಟ್ರೆ, ನಿನಗೆ ಬಿಟ್ರೆ ಅವ್ರ ಹೆತ್ತು ತಾಯಿಗೂ ಗೊತ್ತಿಲ್ಲ. ನೋಡಿ, ಆವತ್ತು ಅಗ್ನಿ ಪ್ರವೇಶದ ದಿನ ರಾಮಚಂದ್ರ ಪ್ರಭು ಅದನ್ನು ಪ್ರಯೋಗಿಸ್ತಾರೆ, ಅಗ್ನಿ ಪ್ರವೇಶವಾಗ್ಲಿ. ಆದ್ರೆ ಭಯ, ಗೊತ್ತಿಲ್ಲ, ನೋಡಿಲ್ಲ ಅಗ್ನಿ ಸುಡುತ್ತೋ ಇಲ್ಲೋ, ಅಗ್ನಿ ಯಾರನ್ನಾದ್ರೂ ಬಿಡುತ್ತಾ ನಿಮಗ್ ಗೊತ್ತಿಲ್ಲ. ಸರಿಯಾದ ಅಗ್ನಿ ತಗಲಿದ್ರೆ ಬೆಂಕಿನ ಆರಿಸ್ಲಿಕ್ಕೆ ಆಗೋಲ್ಲ, ಯಾವ ಮಳೆ ಬಂದ್ರೂ ಆರಿಸಕ್ಕಾಗಲ್ಲ. ಬೆಂಕಿನ ಆರಿಸ್ಬೇಕು ಅಂದ್ರೆ ಇಲ್ಲಿಂದ ಸುಟ್ಕೊಂಡ್ ಬರ್ತಿದ್ದಂದ್ರೆ ಇಲ್ಲಿಂದ ಸುಟ್ಕೊಂಡ್ ಬರ್ತಾರೆ, ನೆನ್ಪಿಟ್ಕೊಳ್ಳಿ. ಕಾಡಿಗೆ ಬೆಂಕಿ ಬಿದ್ದಾಗ ಅಲ್ಲೊಂದು ಮಾರ್ಕಪ್ ಮಾಡ್ಬಿಟ್ಟು ಇನ್ನೊಂದು ಬೆಂಕಿನ ಇಲ್ಲಿಂದ ಹಚ್ತಾರೆ. ಬೆಂಕಿಯನ್ನೇ ನಂದಿಸ್ಕೋಬೇಕೇ ವಿನ ತಾನಾಗಿ ಸಾಧ್ಯವೇ ಇಲ್ಲ. ಸೀತಮ್ಮ ನಾನು ಸತ್ಯವತಿ ಆಗಿದ್ದರೆ ಅಂತ ಆ ಅಗ್ನಿಯನ್ನ ದಾಟುತ್ತಾಳೆ, ಸುಡೋಲ್ಲ. ರಾಮನಿಗೆ ಅದು ಎಷ್ಟು ಗಾಬರಿಲಿರ್ತಾರೆ ಅಂದ್ರೆ ಹಾಗೆ ತಟಸ್ಥವಾಗಿ ಕಣ್ಣು ಮುಚ್ಚಿರ್ತಾರೆ. ಅಗ್ನಿದೇವ ಇನ್ನೊಂದು ಸೀತೆಯನ್ನು ತಗೋಬರ್ತಾನೆ, ಆಕೆಯೇ ವೇದವತಿ. ನಿಜವಾದದ್ದು ಇದಪ್ಪ ಅನ್ನತಕ್ಕಂಥ ಅದು ಬೇರೆ ಮಾತು. ಆದರೆ ಆ ಅಂಶ ಅಲ್ಲೋಗಿ ಸೇರ್ಬಿಟ್ಟಿತ್ತಲ್ಲ, ಆ ಬಾಧೆ ನೋಡ್ದ ಅನ್ನತಕ್ಕಂಥದ್ದು. ಮರಳಿ ಆ ಒಂದು ವಾಲ್ಮೀಕಿ ಆಶ್ರಮಕ್ಕೂ ಹೋದ ಮೇಲೂ ಮರಳಿ ಆ ಒಂದು ಪುನರ್ಮಿಲನ ನಡೆಯುವಾಗಲೂ ಅಗ್ನಿ ಪ್ರವೇಶ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಾಯ್ತು, ಸೀತಮ್ಮ ಬಂದ್ರೆ ಸಾಕು ಸ್ವಾಮಿ, ನಮ್ಮಿಂದ ತಪ್ಪಾಯ್ತು ಅಂತ ಪ್ರಜೆಗಳೇ ಕಣ್ಣೀರಾಕಿ ಯಾವ ವ್ಯಕ್ತಿ ಹೇಳಿದ್ನೋ ಅವನ್ನ ವಾಚಾಮ ಗೋಚರವಾಗಿ ನಿನ್ಸಿ ಬಹಿಷ್ಕಾರ ಇಲ್ಲ. ಅವನು ಹೇಳಿದ್ರೆ ತಪ್ಪೇನಿಲ್ಲ ಬಿಡಿ, ಮಗು ಮಾತಾಡುತ್ತೆ, ಆದ್ರೆ ಆತ ಹೇಳಿದ್ ಸತ್ಯವೇ, ನಿಜವೇ. ಒಂದು ಈ ಪಟ್ಟದ ಮೇಲೆ ಕೂತ್ಕೋಬೇಕು ಅಂದ್ರೆ ಅದಕ್ಕೊಂದು ಲೆಕ್ಕ, ಅದೊಂದು ಸಮಯ ಬರುತ್ತೆ ಬಿಡಿ, ಬರ್ತಾಳೆ. ಕಾದಿದ್ದು ಮರಳಿ ಬರಲಿಕ್ಕೆ ನನ್ನ ತಾಯಿ ಮತ್ತೆ ಅಗ್ನಿ ಪ್ರವೇಶ ಅಂತಾನೆ. ಆಕೆ ಗೊತ್ತಿಲ್ಲ, ಮತ್ತೆ ಏನಯ್ಯ ಇದು ಅಗ್ನಿ ಪ್ರವೇಶ, ನನ್ನ ಏನು ಅನ್ಕೋಬಿಟ್ಟಿದ್ದೀಯ, ನನ್ನ ಪಾತಿವ್ರತ್ಯ ನಿನಗೆ ಗೊತ್ತಿಲ್ವಾ, ನನ್ನ ಮೇಲೆ ನಂಬಿಕೆ ಇಲ್ವಾ, ನನ್ನ ಸತ್ಯತೆ ನಿನಗೆ ಗೊತ್ತಿಲ್ವಾ, ನಾನು ನಿನಗೋಸ್ಕರ ಎಷ್ಟು ನಿಯತ್ತಿಂದ ಏನೂ ಗೊತ್ತೇ ಇಲ್ವಾ? ಅಲ್ಲ, ಅದು ಸಾಮಾನ್ಯವಾಗಿ ಗಂಡ ಹೆಂಡತಿ ಬೇರೆ. ಲೋಕದ ಮುಂದುಗಡೆ ನಿಂತಾಗ ಲೋಕಮಾತೆ, ಆಕೆ ಲೋಕಮಾತೆ. ತಿರ್ಗಾ ನೋಡೋ 16 ವರ್ಷ ಬಿಟ್ಟಿಟ್ಟಿದ್ದ, ತಿರ್ಗಾ ಕರ್ಕೊ ಬಂದವನೆ. ಎಷ್ಟಾದ್ರೂ ಏನ್ ಮಾಡಿದ್ರು ಸರಿಯೇ. ದೊಡ್ಡವ್ರು ಮಾಡೋದೆಲ್ಲ ನಡಿಯಪ್ಪ, ಅವ್ರು ದೊಡ್ಡವ್ರು ಬಿಡಪ್ಪ, ಈ ಮಾತುಗಳು ಬರ್ತವೆ. ಅದಕ್ಕೆ ದೊಡ್ಡವನಾಗೋದು ತುಂಬಾ ಕಷ್ಟ. ದೊಡ್ಡವರಾಗಿ ಹುಟ್ಟಬಾರ್ದು. ನನ್ನ ರಾಮಚಂದ್ರ ಪ್ರಭು ಹುಟ್ಟಿದ ಇದರಿಂದಲೂ ತಾಯಿ ಹಾಲನ್ನೇ ಕುಡಿಲಿಲ್ಲಪ್ಪ, ಪುಣ್ಯಾತ್ಮ. ನನ್ನ ಪ್ರಭು ನೆಮ್ಮದಿಯಾಗಿ ತಾಯಿ ಹಾಲು ಕುಡಿಲಿಲ್ಲ, ನೆಮ್ಮದಿಯಾಗಿ ತಾಯಿ ಜೊತೆ ಆಡ್ಲಿಲ್ಲ. ಆ ಅಪ್ಪುಗೆ ಇಲ್ಲ, ಆ ಸ್ನಾನಗಳಿಲ್ಲ, ಅರಿಶಿನಗಳಿಲ್ಲ, ಏನಿಲ್ಲ. ಅದೆಷ್ಟು ಆಲಾಪಿಸಿದಳೋ ಆ ಕೌಸಲ್ಯಮ್ಮ. ನೋಡಿ, ಯಶೋಧಾದೇವಿಯಾಗಿ ಹುಡ್ತಾಳೆ, ಕೃಷ್ಣರನ್ನ ಎತ್ತಾಡಿಸ್ತಾಳೆ, ತಿನ್ನಿಸ್ತಾಳೆ, ಮುದ್ದು ಮಾಡ್ತಾಳೆ, ತಪ್ಪು ಮಾಡ್ದೋಗ ಒಂದು ಪೆಟ್ಟು ಹಾಕ್ತಾಳೆ. ಒಂದು ತಾಯಿ ಹೃದಯಕ್ಕೋಸ್ಕರ ಮರಳಿ ಬರತಕ್ಕಂಥ ಇನ್ನೊಂದು ಪರಿಪೂರ್ಣ ಅವತಾರ ಕೃಷ್ಣ ಅವತಾರ ಅಂತ ನನ್ನ ಸೀತಮ್ಮ ಮನಸ್ಸಿಗೆ ತಗೊಂಡು, ನೀನು ಬೇಡ, ನಿನ್ನ ಸಂಸಾರನೂ ಬೇಡಪ್ಪ, ಅಮ್ಮ ಭೂದೇವಿ ನನ್ನ ಕರ್ಕೊಂಬಿಡಮ್ಮ ಅಂತ ಹಾರಿ ಬಾವಿಗೆ ಬಿತ್ತು. ಸೀತಾ ಕುಂಡಿ ಇವತ್ತಿಗೂ ಇದೆ, ಹೋಗು ನೋಡಿ, ಅಮ್ಮ ಬಿದ್ದ ಜಾಗ. ಲೋಕಕ್ಕೇನು ಸೀತಮ್ಮ ನೊಂದ್ಕೊಂಡ್ಬಿಟ್ಟು ಪ್ರಾಣ ಬಿಟ್ಲು, ನಿಜವೇ. ಸಾಮಾನ್ಯ ಹೆಣ್ಣಾಗಿ ಯೋಚನೆ ಮಾಡಿದ್ ನನ್ನ ತಾಯಿ. ಆಕೆ ಸಾಮಾನ್ಯ ಹೆಣ್ಣು, ಆದ್ರೆ ಈತ ರಾಜಾರಾಮ ನೆನಪಿಟ್ಟುಕೊಳ್ಳಿ. ನಾನು ಎಲ್ಲಾದ್ರೂ ಮನೆಯವ್ರ ಬಗ್ಗೆ ಒಂದು ತಪ್ಪಾದ ಮಾತು ಬಂದರೆ, ಪಟ್ಟ ಬೇಡ, ಜಾಗ ಬೇಡ, ಸ್ಥಾನ ಬೇಡ, ಹೆಂಡತಿ ಬೇಡ, ಏನೂ ಬೇಡ ಅನ್ನೋ ಒಂದೆಲ್ಲಾದ್ರೂ ಕೇಳಿದೆ. ರಾಮರ ಬಗ್ಗೆ ನಮ್ಗೆ ಹೇಳೋಕೆ ಅರ್ಹತೆ ಇದೆಯಾ? ಮತ್ತೆ ನನ್ನ ಪ್ರಭು ಅದೆಷ್ಟು ನೋವಿಟ್ಟುಕೊಂಡು ಆಲಾಪಿಸಿ ಬಿಟ್ಟ. ಸರಯೂ ನದಿಯಲ್ಲಿ ಅಂತರ್ಧನನಾಗಿ ಬಿಟ್ಟ ನನ್ನ ರಾಮಚಂದ್ರ ಪ್ರಭು. ಗೊತ್ತಿದೆಯಾ ನಿಮಗೆ? ನನ್ನ ಪ್ರಭು ಹೋಗಿದ್ದು ಯಾರು ನೋಡ್ಲಿಲ್ಲಪ್ಪ, ಕಣ್ಣೀರೇ. ಅದೆಷ್ಟು ಸೀತಾ ಕೂಡ ಈ ತರನೇ. ಯಾಕೆ ಇದು ಹಿಂದಿನ ಜನ್ಮದಲ್ಲೊಂದು ಶಾಪ, ಒಂದು ಹೆಣ್ಣಿನ ಪರಿಪೂರ್ಣ ಪತಿವ್ರತಾ ಶಿರೋಮಣಿಯ ಶಾಪ, ವಿಷ್ಣುವಿಗೆ ಶಾಪ. ಆಲಾಪಿಸು ಹೋಗು, ಅದೆಷ್ಟು ಪರಿತಪಿಸ್ತಾನೋ. ಇಷ್ಟೇ, ಅದಕ್ಕೊಂದು ಲೆಕ್ಕ ಇದೆ ಎಲ್ಲದಕ್ಕೂ ಅಂತ. ಪಟ್ಟಾಭಿರಾಮ ಏನು ಗೋತ್ರ ಬಂದಿತ್ತು, ರಾಮರಾಜ್ಯ ಹೇಗಿರುತ್ತೆ, ಒಂದು ಪ್ರಜೆಗಳ ಮಾತು ನೋವಾಗಬಾರ್ದು, ಪ್ರಜೆಗಳಲ್ಲಿ ಕಿಂಚಿತ್ ಸಂದೇಹ ಬರಬಾರದು. ಧರ್ಮ ಅನ್ನುವುದು ಏನು? ರಾಮರಾಜ್ಯ. ರಾಮರಾಜ್ಯ ಅಂದ್ರೆ ಏನು ಗೊತ್ತಾ?
ರಾಮರಾಜ್ಯದಲ್ಲಿ ಒಂದೇ ಒಂದು ಪ್ರೇತ ಬಾಧೆ ಇರಲಿಲ್ಲ, ಪಿತೃಬಾಧೆ ಇರಲಿಲ್ಲ, ಅರೇ ನಾರಾಯಣ ಬಲಿ ಇರಲಿಲ್ಲ. ನಂಬ್ತೀರಾ? ಅಂದ್ರೆ ಒಂದು ಚಿಕ್ಕ ಮಗು ತಂದೆ ಮುಂದ್ಗಡೆನೆ ಸಾಯೋ ಮಾತೇ ಇಲ್ಲ. ಹಾಗೆ ಆ ಮಗು ವಯಸ್ಸಿಗೆ ಬರುವಷ್ಟರಲ್ಲಿ ಹಿರಿಯರು ಸಾಯೋ ಮಾತಿರ್ಲಿಲ್ಲ ನನ್ನ ರಾಮರ ರಾಜ್ಯದಲ್ಲಿ. ಅದು ದಿಗ್ಬಂಧನ. ಹುಡುಕ್ ನೋಡಿ ಅದನ್ನ ಹೇಳ್ತಾರೆ ಹಿರಿಯರು. ನನ್ನ ರಾಮರಾಜ್ಯದಲ್ಲಿ ಒಂದು ಅನ್ಯಾಯದ ಸಾವಿಲ್ಲ. ಇವತ್ತು ಬದುಕಿರೋರಿಗೆ ಅನ್ಯಾಯವಾಗಿ ಬದುಕ್ತಿದ್ದೀವಿ ನಾವು. ಯಾವಾಗ ಏನು ಮಾಡ್ತಾರೋ ಎತ್ತು ತಂದಿಡ್ತಾರೋ ಗೊತ್ತಿಲ್ಲ. ನೋಡಿ, ಇವತ್ತೊಂದು ಕಾನೂನು, ಒಂದು ಬ್ರೇಕಪ್ ಬಂದಿದೆ. SC/ST ಇಂದ ಬೇರೆ ಧರ್ಮಕ್ಕೆ ಬದಲಾಗಿದ್ದರೆ ನಿಮಗೆ ರಿಸರ್ವೇಶನ್, ಹೈಯರ್ ಪ್ರಮೋಷನ್ ಕೇಳುವ ಅರ್ಹತೆ ಕಳೆದುಕೊಂಡಿದ್ದೀರಿ. ಬಾಯ್ ಪಡ್ಕೋಬೇಕೀಗ. ಬೇರೆ ಧರ್ಮದವ್ರ ಮಾತು ಕೇಳ್ಬಿಟ್ಟು ಬಾ, ನನ್ನ ಧರ್ಮ, ನನ್ನ ದೇವ್ರು ದೊಡ್ಡವನ್, ಬಾ, ವಾರಕ್ಕೊಮ್ಮೆ ನೀನೊಂದು 10% ಅಲ್ಲಿ ಆಗ್ಬಿಟ್ರೆ ನಿನ್ಗೆ ಅಂತೆಲ್ಲ ಕರ್ಕೊಂಡೋಗಿ ಮಾಡಿಸಿದಾರಲ್ವಾ. ನೋಡಿ, ಅದು ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗ್ಬಿಟ್ಟು ಒಬ್ಬ ಆನಂದ್ ಅನ್ನೋ ವ್ಯಕ್ತಿ ಫಾದರ್ ಆಗಿದ್ದಾನೆ, ಚರ್ಚ್ ಫಾದರು, ಧರ್ಮ ಪ್ರಚಾರಕ. ಮಾಡ್ತಿರ್ಬೇಕಾದ್ರೆ ಜನಗಳು ಕೋಪ ಬಂದು ಸುತ್ತಮುತ್ತ ಸೇರ್ಕೊಂಡು ತದಕಿ ಒಡೆದು ಇನ್ನೊಂದಾಗಿ ಕೋರ್ಟ್ಗೆ ಹೋಗಿದ್ದಾನೆ. ಆತ ಮೊದಲು SC/ST ಆಗಿದ್ದಂಥದ್ದು. ಕೇಸ್ನ ಸ್ಟಡಿ ಮಾಡಬೇಕು ಮಕ್ಕಳೇ, ಸುಮ್ಮನೆ ಏಕ್ದಮ್ ಅಲ್ಲ. ಆ ನಂತರ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರ್ಕೊಂಡಿರೋದು. ಸೇರ್ಕೊಂಡ್ಮೇಲೆ ಆತನ ಒಂದು ನಿಷ್ಠೆ ಯಾವ ಮಟ್ಟಕ್ಕೆ ಬದಲಾಗಿದೆ ಅಂದ್ರೆ ಫಾದರ್ ಮಾಡ್ಬಿಟ್ಟಿದ್ದಾರೆ. ತಗೊಳ್ಳಿ, ನಮ್ಮ ಧರ್ಮದಲ್ಲಿ ಹಂಗಿಲ್ಲ. ಯಾರ್ಯಾರೋ ಗುರು ಆಗ್ಬಿಡ್ತೀನಿ. ತುಂಬಾ ನಿಯಮಗಳಿದೆ, ಶಾಸ್ತ್ರಗಳು, ಮಂತ್ರಗಳು, ಉಪನಿಷತ್ತುಗಳು, ಎಷ್ಟು ಒಂದು ಧರ್ಮ ಚರ್ಚೆಗಳು ನಡೆಯುತ್ತೆ, ಉಪನಿಷತ್ತುಗಳ ಚರ್ಚೆ ನಡೆಯುತ್ತೆ ಎಲ್ಲ. ನೋಡಿ, ಇವತ್ತು ಅದಕ್ಕೂ ಬಂದ್ಬಿಟ್ಟಿದೆ. ನಾನು ಕೇಳ್ಪಟ್ಟೆ, ಒಂದು ಧರ್ಮಗುರು 6 ಕೋಟಿ ಕೊಟ್ಟು ಒಂದು ಪೀಠ ಕೂತಿದ್ದಾರೆ ಅಂತ. ದೇಹದಲ್ಲಿ ನ್ಯೂನತೆ ಇದ್ರು ಕೂಡ ಕುಂದಿರ್ಸ್ಕೊಂಡಿದ್ದಾರೆ ಅಂತ ಮುಚ್ಚಿಟ್ಕೊಂಡು. ಇವೆಲ್ಲ ನಡೆಯುತ್ತೆ. ಇನ್ನೊಂದು ಧರ್ಮಗುರು ಕದ್ದು ಮುಚ್ಚಿ ಸಂಸಾರ ಮಾಡ್ತಿದ್ದಾರೆ ಪೀಠದಲ್ಲಿ ಕೂತ್ಕೊಂಡು ಅಂತ. ಬೇರೆ ಬೇರೆ ಕಥೆಗಳದು, ಅಸಹ್ಯದ ಪರಮಾವಧಿ. ಬಿಟ್ಬಿಡಿ. ಅದಕ್ಕೆ ಇಂಥದ್ದೆಲ್ಲ ನಡೀತಿರೋದು. ಈ ಸುನಾಮಿ, ಸುಂಟ್ರ ಗಾಳಿ, 20 ನಿಮಿಷದಲ್ಲಿ 800 ಕೋಟಿ ಲೂಟಿ, ಇವೆಲ್ಲ ನಡೀತಕ್ಕಂಥ ಕೆಲಸಗಳು ಅಷ್ಟೇ. ಬಡ್ದಿದ್ರೆ ಕೇಸು, SC/ST ಕಾಯ್ದೆ ಕೇಸ್ ಹಾಕಿದ್ದಾರೆ. ನನ್ನನ್ನ ಹೊಡೆದಿದ್ದಾರೆ, ನನ್ನನ್ನ ಬೈದಿದ್ದಾರೆ, ಹಾಗೆ ಹೀಗೆ ಅಂತಕ್ಕಂಥದ್ದು. ಹೈಕೋರ್ಟ್ ರಿಜೆಕ್ಟ್ ಮಾಡಿ ಬಿಸಾಕಿದೆ. ಸುಪ್ರೀಂ ಕೋರ್ಟ್ಗೂ ಹೋಗಿದ್ದಾನೆ. ಅಲ್ಲೂ ಕೂಡ ಹೇಳಿದೆ, ನೀನ್ ಯಾರು? ಕ್ರಿಶ್ಚಿಯನ್. ದೆನ್ ಹೌ ಕ್ಯಾನ್ ಯು ಸೇ ದಟ್ ಯು ಆರ್ ಪಾಸ್ಟ್ ಕಾಸ್ಟ್ ವಿಚ್ ಅಪ್ಲೈಸ್ ಟು ಯು? ಅಪ್ಲೈ ಆಗೋದಿಲ್ಲ. ನೀನು ಇದನ್ನೆಲ್ಲ ಬಿಟ್ಟು ಹಿಂದಕ್ಕೆ ಹೋಗಿದ್ಯಾ ನಿನ್ನ ಇದಕ್ಕೆ, ಮತ್ತೆ ಸರ್ಟಿಫಿಕೇಶನ್ ನಿನ್ನ ಧರ್ಮಕ್ಕೆ ಇಲ್ಲ, ಮತ್ತೆ ನಿನಗೆ ಅಪ್ಲೈ ಆಗೋಲ್ಲ SC/ST ಕಾನೂನು ಕಾಯ್ದೆ. ಎಕ್ಸೆಪ್ಟ್ ಹಿಂದೂ, ಬುದ್ಧರು, ಸಿಖ್, ಈ 3 ಧರ್ಮದಲ್ಲಿ ಇರತಕ್ಕಂಥವರಿಗೆ ಮಾತ್ರ ಆ ಹಿಂದುಳಿದ ಮೀಸಲಾತಿ, ಇನ್ನೊಂದು ದೌರ್ಜನ್ಯ ಕಾಯ್ದೆಗಳು ಅಪ್ಲೈ ಆಗುತ್ತೆ. ನಾಟ್ ಫಾರ್ ದಿಸ್. ನೀವು ಯಾವುದೋ ಬೆನಿಫಿಟ್ಗೋಸ್ಕರ, ಇನ್ಯಾವುದೋ ಒಂದು ಒತ್ತಡಕ್ಕೋಸ್ಕರ, ಆಸೆಗೋಸ್ಕರ 10% ದೇವ್ರಿಗೆ ಹಾಕ್ಬಿಟ್ರೆ ನಾನು ಬದಲಾಗ್ಬಿಡ್ತೀನಿ ಅನ್ನೋದಕ್ಕೋಸ್ಕರ, ಇಲ್ಲ 2% ದಾನ ಮಾಡಿಬಿಟ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಇಷ್ಟು ಜನ ದೇವತೆಯರು ಬಂದು, ಗಂಧರ್ವರು ಬಂದು ನನ್ನ ಕರ್ಕೊಂಡು ಹೋಗಿ ಹಿಂಗೆ ಆಡಿಸ್ತಾರೆ ಅನ್ನೋದೆಲ್ಲ ಭ್ರಮೆಗೆ ಒಳಗಾಗಿ ಹೋಗ್ಬಿಟ್ಟು ಪರಿವರ್ತನೆ ಆಗ್ಬಿಟ್ಟು, ಈಗ ದಿಢೀರ್ ಅಂತ ಹೇಳ್ಬಿಟ್ಟು ಜಾಬ್ ಮಾಡ್ತಾ, ಗೌರ್ಮೆಂಟ್ ಜಾಬ್ ಅಲ್ಲೂ ಕೂಡ ನಂದು ಹಿಂದಿಂದು SC/ST ಆಗಿತ್ತು, ಸೊ ಯು ನೀಡ್ ಟು ಗಿವ್ ಮಿ ಪ್ರಮೋಷನ್, ಇನ್ಕ್ರಿಮೆಂಟ್, ಎಲ್ಲದಕ್ಕೂ ಒಂದೇ ಸರಿ 1950 or 56 ಕಾಯ್ದೆಗಳನ್ನೆಲ್ಲ ಸೇರಿಸಿ ತುಂಬಾ ಅದ್ಭುತವಾಗಿ ಹಾಕಿಟ್ಟಿದೆ. ನನ್ಗೆ ತುಂಬಾ ಆತ್ಮೀಯ ವಕೀಲರೊಬ್ಬರು ಪರಿಚಯ, ತುಂಬಾ ಜನ ಇದ್ದಾರೆ, ಮಾತಾಡ್ತಿರ್ತಾರೆ. ನೋಡಿ ಗುರುಗಳೇ, ಎಂಥದ್ದು ಇವತ್ತು ಜನಗಳು ಇದನ್ನೇ ದೌರ್ಬಳಕೆ ಮಾಡ್ಕೋತಿದ್ರು, ಇವಾಗ ನೋಡಿ ಬಂದಿದೆ ಅವ್ರ ಮೂಲಕ್ಕೆ. ಇವಾಗ ಹೆಂಗ ಆಗ್ಬಿಟ್ಟಿದೆ ಗೊತ್ತಾ? ಇದು 4 ರಾಹು ಗರ್ವಾಪ್ಸಿ. ಅವನ ಹಿಂದಿನ ಹೆಸರು ಏನಾಗಿತ್ತು ಗೊತ್ತಾ? ರಾಧೇಶ್ಯಾಮ್. ಈಗ ಇಟ್ಟಿದ್ದಾರೆ ಇನ್ನೊಂದು ಹೆಸರು, ಬೇರೆ ಏನೋ. ಇವಾಗ ಹೆಸರು ಚೇಂಜು, ಎಲ್ಲ ಚೇಂಜು. ನಿಮ್ಗೆ ಈ ಬೆನಿಫಿಟ್ಸ್ ಬೇಕು ಅಂದ್ರೆ ಪ್ರಮೋಷನ್ ಬೆನಿಫಿಟ್ಸು, ಇನ್ನೊಂದು. ಕಕ್ಕೂ ಆಗಿಲ್ಲ, ಬಿಸಿ ತುಪ್ಪ ನುಂಗೋ ಆಗಿಲ್ಲ, ಬದಲಾಗಿದ್ದೇ ತಪ್ಪು. ಬೆನಿಫಿಟ್ಸ್ಗೂ ಮನುಷ್ಯ ಅದೇ 4 ರಾಹು. ಹೇಳದ್ನೆಲ್ಲ ಅವಕಾಶವಾದಿ. ಏನ್ ಸಿಗುತ್ತೋ ಅದು, ಎಲ್ಲಿಯರ. ಅದಕ್ಕೇನೋ ರಾಮ ಬೇಡವೇ ಬೇಡ ಅಂತ ಸರಿಯು ನದಿಯಲ್ಲಿ ಹಾಗೇ ನೀರಲ್ಲಿ ನಡ್ಕೊಂಡು ಹೊರಟೇ ಹೋಗ್ಬಿಟ್ಟ ನನ್ನ ಪುಣ್ಯಾತ್ಮ. ಯಾರು ಬೇಡ ಅಂತ, ಈ ಲೋಕಕ್ಕೆ ಬೇಡ, ನಾನು ನೋಡೋದೇ ಬೇಡ, ಸಾಕು, ಸೀತಮ್ಮಳೇ ಎಲ್ಲ ಅರ್ಥ ಮಾಡ್ಕೊಳ್ಳಿಲ್ಲ.
ಹನುಮ, ಲಕ್ಷ್ಮಣ, ಯಾರು ಅರ್ಥ ಮಾಡಿಕೊಂಡು ನನ್ನ ಪ್ರಭು ರಾಮನನ್ನ? ದಶರಥರು, ಒಬ್ಬರೇ ನನ್ನ ರಾಮ. ಇವತ್ತಂತ ರಾಮನವಮಿ ಆದಷ್ಟೆಲ್ಲರೂ ಒಂದು ಪುಟ್ಟ ಪಾನಕ ಹಂಚಿ ಹೋಗಿ ರಾಮರ ದರ್ಶನ ಮಾಡಿ, ರಾಮರ ಪಟ್ಟಾಭಿಷೇಕ ಸರ್ಗೋತ್ಸವ ಕೇಳೋದು ಇವತ್ತೊಂದು ಅದ್ಭುತ. ರಾಮನಿಗೆ ಪಟ್ಟಾಭಿಷೇಕ ಹೇಗೆ ನಡೀತು, ಹೆಂಗೆಲ್ಲ ನಡೀತು, ಯಾವ ರೀತಿ ನಡೀತು, ಯಾರೆಲ್ಲ ಬಂದಿದ್ರು, ಇದನ್ನು ಕೇಳಿದ್ರೆ ನಿಮ್ಮ ಜೀವನದಲ್ಲಿ ಬರತಕ್ಕಂಥ ಎಲ್ಲಾ ದೋಷಗಳು ದೂರ ಅನ್ನತಕ್ಕಂಥದ್ದು. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ಸಂಪತ್ತಾರ, ಕ್ಷೇಮತಾರ, ವಿಪತ್ತಾರ ಬಗ್ಗೆ ಹೇಳಬೇಕಿತ್ತು. ಪುನರ್ವಸು, ನನ್ನ ರಾಮರ ಒಂದು ನಕ್ಷತ್ರ, ನವಮಿ ಎಲ್ಲ ಸೇರಿ ಬಂದಿದೆ. ಕ್ಷಮಿಸಿ, ನಾಳಿನ ಸಂಚಿಕೆನಲ್ಲಿ ಹೇಳೋಣ ಅಂತ ಹೇಳ್ತಾ, ಮೇಷರಾಶಿ ಗುರುಸಾರದಲ್ಲೇ ಇದ್ದು ಭಾಗ್ಯಸ್ಥಾನವನ್ನು ಗುರುಚಂದ್ರ ಯೋಗ ನೋಡುತ್ತಿರೋದ್ರಿಂದ ಕೊಡೋದು, ತಗೊಳ್ಳೋದು, ನೋಡೋದು, ಮಾಡೋದು ಅದ್ಭುತ. ಗೌರವ, ಹೆಸರು, ದಾನ, ಧರ್ಮ, ನಮ್ಗೆ ದೇವರು ಕೊಟ್ಟಿರೋದು ಒಂದ್ ಸ್ವಲ್ಪ. ಕಲಿಯುಗಕ್ಕೆ ದೊಡ್ಡ ಶಾಪ ಬಡತನ. ಏನಾದ್ರೂ ಒಬ್ರು ಕೊಡ್ತಾ ಇರ್ಬೇಕಂತ, ಏನಾದ್ರೂ ಒಂದಿಷ್ಟು ಕೊಟ್ಟಷ್ಟು ಕೊಡ್ತಾನೆ, ತುಂಬಾ ಜನಕ್ಕೆ ಗೊತ್ತಿಲ್ಲ ನೋಡಿ. ಅದ್ಭುತ. ವೃಷಭ ರಾಶಿ, ಗುರು ಆಗಿದ್ದೀರಿ, ಟೀಚರ್ ಆಗಿದ್ದೀರಿ, ಲೆಕ್ಚರರ್ ಆಗಿದ್ದೀರಿ, ಅಡ್ವೈಸರ್ ಆಗಿದ್ದೀರಿ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ, ಚೆನ್ನಾಗಿದೆ. ಮಿಥುನ ರಾಶಿ, ಯಾಜ್ಞಿಕರು, ಪೌರೋಹಿತ್ಯರು, ಆಗಮಿಕರು, ಬ್ಯೂಟಿಫುಲ್ ಡೇ ಆಗಿರ್ತಕ್ಕಂಥ ದಿನ. ಎಷ್ಟು ಎಲ್ಲಿ ಧರ್ಮವಿದೆಯೋ ಅಲ್ಲೆಲ್ಲಾ ರಾಮರಿರುತ್ತಾರೆ. ಎಲ್ಲಿ ಹನುಮರಿರುತ್ತಾರೋ ಅಲ್ಲಿ ರಾಮ. ರಾಮರನ್ನ ಒಲಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ ಮಕ್ಕಳೇ? ಹನುಮರ ಹತ್ರ ಹೋಗ್ಬೇಕು, ಅಲ್ಲಿ ನಿಂತ್ಕೊಬಿಡ್ಬೇಕು. ಅಲ್ಲಿ ಪ್ರಾರ್ಥನೆ ಹೋಗಿ ನೋಡಿ, ಆಗೋ ಒಂದು ಪವಾಡ. ಕರ್ಕಾಟಕ ರಾಶಿ, ಚೆನ್ನಾಗಿದೆ. ದೂರದ ಕೆಲಸ, ದೂರದ ವ್ಯವಹಾರಗಳಿಗೆ ಒಂದ್ ಸ್ವಲ್ಪ ಖರ್ಚು. ಮಕ್ಕಳಿಗೋಸ್ಕರ, ಮನೆಗೋಸ್ಕರ, ಹಿರಿಯರಿಗೋಸ್ಕರ, ಜವಾಬ್ದಾರಿಗೋಸ್ಕರ, ಇನ್ನೇನ್ ತೊಂದರೆ ಏನಿಲ್ಲ. ರಾಮ ಎಂದೂ ನೋವು ಕೊಡಲ್ಲ. ಇನ್ನು ಸಿಂಹರಾಶಿ, ಗೌರವ ಹುಡುಕಿ ಬರುತ್ತೆ, ಹೆಸರು ಹುಡುಕಿ ಬರುತ್ತೆ, ಕೀರ್ತಿ ಹುಡುಕಿ ಬರುತ್ತೆ. ನೀವು ಮಾಡಿರುವ ಕರ್ಮಕ್ಕೆ ತಕ್ಕಂತೆ ಎತ್ತರ. 10 ರೂಪಾಯಿದಷ್ಟು ಮಾಡಿದ್ರೆ 10 ರೂಪಾಯಿ ಅಷ್ಟು ಬರುತ್ತೆ. 100 ರೂಪಾಯಿ ಕೊಟ್ಟಿದ್ರೆ ಅಂಗಡಿನಲ್ಲಿ 100 ರೂಪಾಯಿ ಬರುತ್ತೆ ಸಾಮಾನು. 1000 ರೂಪಾಯಿ ಕೊಟ್ಟಿದ್ರೆ 1000 ರೂಪಾಯಿ ಬರುತ್ತೆ. ನೋಡಿ, ನೀವೆಷ್ಟು ಮಾಡಿದಿರೋ ಅಷ್ಟು ಹೆಸರು, ಕೀರ್ತಿ ನಿಮ್ಮದು. ಪರಿಪೂರ್ಣ ತೃಪ್ತಿ. ಪ್ರಸಾದಂ, ಸೇವನಂ, ದರ್ಶನಂ, ವಂದನಂ, ಗುರುವಂದನಂ. ರಾಮನಿಗೆ ಗುರುಗಳು ಅಂದ್ರೆ ಮಹಾಪ್ರಾಣ. ಗುರುವಾಕ್ಯ, ಮಹಾವಾಕ್ಯ. ನೋಡಿ, ಇವತ್ತಾಗುತ್ತಾ ಯಾರಾದ್ರೂ ಆಚಾರ್ಯರು, ಗುರುಗಳು, ಆತ್ಮೀಯರು, ವೈದಿಕರು ನಿಮ್ಗೊಂದು ಮಾರ್ಗದರ್ಶನ ಮಾಡಿದಂತ ಗುರು ರೂಪಿಗಳಿಗೆ ಹೋಗಿ ಒಂದ್ ಸಣ್ಣ ಸಿಹಿಯೋ, ಹಣ್ಣೋ, ತಾಂಬೂಲವೋ ಕೊಟ್ಟು ಆಶೀರ್ವಾದ ತಗೊಳ್ಳಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಗುರುಚಂದ್ರ ಯೋಗ ಕೇಂದ್ರದಲ್ಲೇ. ವಾವ್! ಟೀಚರು, ಡಾಕ್ಟರು, ಜಡ್ಜು, ಲಾಯರು, ಅಡ್ವೈಸರು, ರೈಟರು, ಫಾರ್ಮಸ್ಯೂಟಿಕಲ್, ಮೆಡಿಸಿನ್, ಆಮದು, ರಫ್ತು, ಬ್ಯೂಟಿಫುಲ್ ಡೇ. ತುಲಾ ರಾಶಿ ಅಂತೂ ಗೌರವದ ದಿನ, ಪ್ರಮೋಷನ್, ಇನ್ಕ್ರಿಮೆಂಟ್. ಇವತ್ತೋಗಿ ಮಾತಾಡಿ. ಬ್ಯೂಟಿಫುಲ್. ಸರ್, ನಾನು ಮಾಡಿದ್ದೇನೆ. ನೀವು ಕಣ್ಣು ಕಾಣಿಸ್ತೀರಿ ಇವತ್ತು. ಗೌರವ ಬೇಕಾ, ದುಡ್ಡು ಬೇಕಾ? ರಾಮ ಅಂದ್ರೆ ಏನ್ ಗೊತ್ತಾ ಮಕ್ಕಳೇ? ನೆಮ್ಮದಿ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಅದ್ಭುತ. ಅದು ರಾಮರಿಂದ ಮಾತ್ರವೇ ಸಾಧ್ಯ. ಗುರುವಿಂದ ಮಾತ್ರವೇ ಸಾಧ್ಯ. ಯಾರು ಒಂದು ಗೌರವಕ್ಕೆ ನಿಂತ್ಕೊಂಡಿರ್ತಾರೆ ನೋಡಿ, ಆ ಒಂದು ಮುಖದಲ್ಲಿ ಅದೊಂದು ಬಂದ್ಬಿಡುತ್ತ ಅವರ ಅಲ್ಲಿ ಕಾಣಿಸೋ ಅಂದ ಬೇರೆ. ಗೌರವಕ್ಕೆ ತಲೆಬಾಗಿಸ್ತಕ್ಕಂಥ ಪ್ರಭಾವ. ತುಲಾ ರಾಶಿಗೆ ಅಂಥದ್ದೊಂದು ಸೌಭಾಗ್ಯ ವಿಶೇಷವಾಗಿ ಚೆನ್ನಾಗಿದೆ. ವೃಶ್ಚಿಕಂ, ಧರ್ಮ ಕಾರ್ಯಂ, ದಾನ ಕಾರ್ಯಂ, ಗೋದಾನಂ, ಒಂದು ಪುಸ್ತಕ ದಾನ. ಇವತ್ತು ಯಾರಿಗೂ ಒಂದು 5 ಜನಕ್ಕೆ 10 ಜನಕ್ಕೆ ನಿಮ್ಮಿಂದ ಸಹಾಯ. ಆಕಸ್ಮಿಕವಾಗಿ ದೈವ ದರ್ಶನ, ಇಲ್ಲ ದೈವ ಕ್ಷೇತ್ರ, ಪುಣ್ಯಕ್ಷೇತ್ರ, ಗುರುಕ್ಷೇತ್ರ, ಗುರುಗಳ ಆಶೀರ್ವಾದವು ಸಿಗತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ದಿನ. ಲೇವಾದೇವಿ ಸ್ವಲ್ಪ ನೋಡ್ಕೊಂಡು ಕಮಿಟ್ ಆಗಬೇಡಿ. ಧನುಸು ರಾಶಿ, ಬ್ಯೂಟಿಫುಲ್
ಬ್ಯೂಟಿಫುಲ್. ನಿಮ್ಮಿಂದ 10 ಜನ, ನಿಮ್ಮಿಂದ 100 ಜನ. ಅನ್ನಪೂರ್ಣೇಶ್ವರಿಯೇ ನೀವು. ಧನುಸು ರಾಶಿಯವರು ಇವತ್ತು ಗೌರವಕ್ಕೆ ಬದುಕ್ತಕ್ಕಂಥದ್ದು. ಧನುಸು ರಾಶಿಗೆ ಮೀರಿದ, ಅದಕ್ಕೆ ಧನುಸು ರಾಶಿನಲ್ಲಿ ರಾಹು, ಕೋದಂಡ ರಾಹು ಅಂತೇವೆ. ರಾಮರನ್ನು ಯಾಕೆ ಯಾರು ಸೋಲಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ಕೋದಂಡ ರಾಹು. 6ನೇ ಮನೆಯಲ್ಲಿ ರಾಹು ಇತ್ತು ಅಂದ್ರೆ ಸೋಲ್ಸೋ ಗಂಡಿದೆ ಹುಟ್ಟಿದಾನ ಅಂತೀವಿ. ಅಂತ ಒಂದು ಶಕ್ತಿ ನನ್ನ ಪ್ರಭು ರಾಮಚಂದ್ರರಿಗೆ. ನಿಮಗೂ ಕೂಡ ಅಂಥದ್ದೊಂದು ಭಾವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ನೀವು ಮಾಡಿರೋ ಕಾರ್ಯ, ಟೀಚಿಂಗ್, ಟ್ಯೂಷನ್, ಕೋಚಿಂಗ್, ಟ್ರೈನಿಂಗ್, ಲ್ಯಾಬ್ಸು, IT ಫೀಲ್ಡ್ಸು, ಫೈನಾನ್ಷಿಯಲ್ ಫೀಲ್ಡ್ಸು, ಫ್ಯಾಂಟಾಸ್ಟಿಕ್. ಮಕರ ರಾಶಿ ಸ್ವಲ್ಪ ಲೇವಾದೇವಿನಲ್ಲಿ ಸ್ವಲ್ಪ ಹುಷಾರಾಗಿದೆ. ಗುರು 6ನೇ ಮನೆ, ಚಂದ್ರನು 6ನೇ ಮನೆ. ಗೊತ್ತಿಲ್ಲದವರ ಜೊತೆ ಇನ್ನೊಂದು ಇವತ್ತು ಒಂಥರ ಏನ್ ಗೊತ್ತರ ಮಕ್ಕಳ, ನಯ ವಿನಯವಾಗಿ ಏನೋ ಒಂದು ಸಿಕ್ಕಾಕ್ಸ್ಕೊಳ್ತಕ್ಕಂಥ ಭಾವ. ಒಬ್ಬ ಮನುಷ್ಯ ತುಂಬಾ ಹತ್ರಕ್ಕೆ ಬರ್ತಾನೆ ಅಂದ್ರೆ ಭಯ ಆಗುತ್ತೆಪ್ಪ. ನಿಜವಾಗ್ಲು ನೀವು ಭಯಪಡಿ. ಯಾರೋ ತುಂಬಾ ನಾಟಕ ಮಾಡ್ತಿದ್ದಾನೆ ಅಂತ ಅರ್ಥ. ತುಂಬಾ ನಾಟಕ ಮಾಡ್ತಾನೆ, ಅಯ್ಯೋ ಅಂತಾನೆ, ಹಾಗಂತಾನೆ, ಪಟ 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 ಅಂತ ಮಾತಾಡ್ತಾನೆ. ನೋಡಿ, ಅವನ ಹತ್ರ ಮನಸ್ಸಾಕ್ಷಿ ಇದೆ. ಸೈಲೆಂಟ್ ಆಗಿರೋ ಕಳ್ಳಿ ಮರನ್ ಮಾತ್ರ ನಂಬೇಡಿ. ಮಕರ ರಾಶಿ ಇವತ್ತು ಸುತ್ತಮುತ್ತ ಅಂತವ್ರು ಇರ್ತಾರೆ, ಸೈಲೆಂಟ್ ಆಗಿ ಏನೋ ಮಾಡ್ತಿದಾರೆ. ಬೇಡಪ್ಪ, ನಿಮ್ಮನ್ನು ಹೇಳ್ಕೊಂಡು ಹೋಗ್ಬಿಡ್ತಾರೆ. ಹೇಳ್ಕೊಳ್ಳುತ್ತೆ ಇಡೀ ಪರಿವಾರನ ಹೇಳ್ಕೊಂಡು ಹೋಗಿ ನಿಲ್ಲಿಸ್ತಕ್ಕಂಥ ಭಾವ. ಕುಂಭ ರಾಶಿ ಇವತ್ತು ಮರ್ಯಾದೆ, ಗೌರವ, ಹೆಸರು ನಿಮ್ಮ ಕೆಲಸದಲ್ಲಿ. ಹೊಟ್ಟೆ ತುಂಬ ಊಟ. ನಿಮ್ಮ ಒಂದು ಬುದ್ಧಿಯ ಆ ಬದುಕಿನ ಬುದ್ಧಿ ಅಂತ ಹೇಳ್ತಾನೆ. ಬದುಕೇ ನಮಗೊಂದು ತುಂಬಿಸ್ತಕ್ಕಂಥದ್ದು. ನ್ಯಾಯ, ನೀತಿ, ಧರ್ಮ ಏನಾದ್ರೂ ಮಾತಾಡ್ಬೇಕು, ತಿಳ್ಕೊಬೇಕು ಅಂದ್ರೆ ಕುಂಭ ರಾಶಿಯವ್ರ ಜೊತೆಲಿ ಕುತ್ಕೊಳ್ಳಿ ಅಂತ ಇರ್ತೀನಿ. ಅವ್ರಿಗೆ ಗೊತ್ತಿಲ್ಲದಿಲ್ಲ, ಅಷ್ಟು ಹೊಡೆತ ತಿಂದಿರ್ತಾರೆ. ನ್ಯಾಯ ಅಂತೋಗಿ, ಧರ್ಮ ಅಂತೋಗಿ. ಅದಕ್ಕೆ ಅವ್ರು ಯಾವತ್ತಿದ್ದರು ಅಂತೆ. ಯಾರ ಜೊತೆಲೂ ಬೆರೆಯದ ವ್ಯಕ್ತಿಗಳು ಅಂದ್ರೆ ಬೆರೆದಾಗೆ ಇರ್ತಾರೆ, ಬೆರೆಯುವುದಾಗೆ ಇರ್ತಾರೆ, ಬೆರ್ತಂಗೆ ಕಾಣಿಸ್ತಾರೆ, ಇರೋದೇ ಅಲ್ಲ. ಸೊ ಅಂಥದ್ದೊಂದು ಭಾವ ವಿಶೇಷವಾಗಿ ಕುಂಭರಾಶಿಗೆ ಇವತ್ತು ಚೆನ್ನಾಗಿದೆ. ಗೋಪುರ ದರ್ಶನಂ, ದೈವ ದರ್ಶನಂ, ಆತ್ಮೀಯರೊಂದಿಗೆ ಒಡನಾಟ ಚೆನ್ನಾಗಿದೆ. ಮೀನರಾಶಿ ಮಾತ್ರ ಇವತ್ತು ಪ್ರಸಾದ ನಿಮ್ಮ ಮನೆಗೆ ಬರ್ಬೇಕು. ಗುರುಚಂದ್ರ ಯೋಗ ಅಲ್ವಾ? ಗುರುವೇ ನಿಂತು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಬಾಸೇ ಬಂದು ಶಬ್ಬಾಷ್, ದೊಡ್ಡವ್ರ ಪರಿಚಯ, ದೊಡ್ಡ ಗುರುಗಳ ಪರಿಚಯ, ದೊಡ್ಡ ವೈದಿಕರ ಪರಿಚಯ, ದೊಡ್ಡ ಆಧ್ಯಾತ್ಮಿಕ ರಂಗದಲ್ಲಿ ಏನಾದ್ರೂ ಮಾಡಬೇಕು, ಸ್ಪಿರಿಚುವಲ್, ಯೋಗ, ಅನ್ನಪೂರ್ಣ ಮಂದಿರ, ದೇವ ಮಂದಿರ, ಈ ತರದ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿದ್ದೀರಿ, ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.